ನಮಸ್ಕಾರ ಗೆಳೆಯರೆ. ನೀವು ಡೇಟಾಬೇಸ್ ಮೇಲೆ ಕೆಲಸ ಮಾಡ್ತೀರಾ? ನಿಮಗೆ API ಬಗ್ಗೆ ಗೊತ್ತಿದೆಯಾ? ನೀವು ನೋಡಿರ್ಬೋದು, ಒಂದು API ಬಿಲ್ಡ್ ಮಾಡೋದಕ್ಕೆ ಯೂಶ್ವಲಿ C#, .NET, ಜಾವಾ ಆ ಥರ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಆದರೆ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೆ ಏನು ಮಾಡೋದು? ನೀವು ಡೇಟಾಬೇಸ್ ಡೆವಲಪರ್ ಆಗಿದ್ದು ನಿಮಗೆ ಬರೀ SQL ಮೇಲೆ ಕೆಲಸ ಮಾಡಿದರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಹೇಗೆ ಬಿಲ್ಡ್ ಮಾಡ್ತೀರಾ API? ಈ ಥರ ಯಾವುದಾದ್ರು ನಿಮ್ಗೆ ಪ್ರಶ್ನೆ ಬಂದಿದ್ರೆ ಈ ವಿಡಿಯೋಲಿ ಅದಕ್ಕೆ ಉತ್ತರ ಇದೆ. ಈ ವಿಡಿಯೋಲಿ ನಾನು ನಿಮಗೆ ಹಸುರಾ ಅನ್ನೋ ಒಂದು ಟೂಲ್ದು ಒಂದು ಡೆಮೋ ತೋರಿಸ್ತೀನಿ. ಇದು ಏನಿದು ಹಸುರಾ? ಹಸುರಾ ಬಂದು ಇಟ್ ಇಸ್ ಅ ಲೋ ಕೋಡ್ ಪ್ಲಾಟ್ಫಾರ್ಮ್. ನೀವು ಇದನ್ನು ಉಪಯೋಗಿಸಿದ್ರೆ ವಿತೌಟ್ ಎನಿ ಪ್ರೋಗ್ರಾಮಿಂಗ್, ಅಂದರೆ ಯಾವುದೇ ರೀತಿ C#, ಜಾವಾ ಅಥವಾ ಪೈಥಾನ್ ಆ ಥರ ಯಾವುದೇ ಪ್ರೋಗ್ರಾಮಿಂಗ್ ಇಲ್ದಿರ ಜಸ್ಟ್ ಬೈ ಯೂಸಿಂಗ್ ಯುವರ್ ಡೇಟಾಬೇಸ್ ಸ್ಕಿಲ್ಸ್ ನೀವು ಒಂದು API ಬಿಲ್ಡ್ ಮಾಡ್ಬೋದು. ಓಕೆ, ಸೊ ಈ ಹಸುರಾ ಅಂದರೆ ಇಟ್ ಇಸ್ ಅನ್ ಓಪನ್ ಸೋರ್ಸ್ ಲೋ ಕೋಡ್ ಪ್ಲಾಟ್ಫಾರ್ಮ್. ಈ ಕಂಪನಿ ಬಂದು ಆಫೀಸ್ ಬಂದು ಇಲ್ಲಿ ಬೆಂಗಳೂರಲ್ಲೇ ಇದೆ. ಸೊ ಯೂಸಿಂಗ್ ದಿಸ್ ಯು ಕ್ಯಾನ್ ಕನೆಕ್ಟ್ ಟು ದ ಡೇಟಾಬೇಸ್. ನಿಮ್ಮ ಇವಾಗ ಯಾವುದೋ ಒಂದು ಡೇಟಾಬೇಸಲ್ಲಿ ಡೇಟಾ ಇದೆ, ಆ ಡೇಟಾಬೇಸಿಗೆ ಕನೆಕ್ಟ್ ಮಾಡಿ ಯು ಕ್ಯಾನ್ ಬಿಲ್ಡ್ ರೆಸ್ಟ್ಫುಲ್ APIs ವಿತೌಟ್ ಎನಿ ಕೋಡಿಂಗ್. ಸೊ ಅದು ಹೇಗೆ ಅನ್ನೋದನ್ನ ನೋಡೋಣ. ಈ API ಬಿಲ್ಡ್ ಮಾಡೋದಕ್ಕೆ ನಾವು ಹಸುರಾ ಉಪಯೋಗಿಸೋ ಮುಂಚೆ ಒಂದು 2 ವಿಷಯಗಳು ನಮ್ಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಹಸುರಾ ಯೂಸ್ ಮಾಡೋದು ಈಸಿ ಆಗುತ್ತೆ. ಮೊದಲನೇದೇನು ಅಂದರೆ ಒಂದು ರಿಲೇಷನಲ್ ಡೇಟಾಬೇಸ್ದು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ರಿಲೇಷನಲ್ ಡೇಟಾಬೇಸ್ ಅಂದರೆ ಲೆಟ್ಸ್ ಟೇಕ್ ಪೋಸ್ಟ್ಗ್ರೆಸ್ ಆಸ್ ಅನ್ ಎಕ್ಸಾಂಪಲ್, ರೈಟ್? ಪೋಸ್ಟ್ಗ್ರೆಸ್ ಡೇಟಾಬೇಸಲ್ಲಿ ಟೇಬಲ್ಸ್ ಇದೆ, ಪ್ರೈಮರಿ ಕೀಸ್, ಫಾರಿನ್ ಕೀಸ್ ಇದೆ, ಕಾಲಮ್ಸ್ ಇದೆ, ಡೇಟಾ ಟೈಪ್ಸ್, ಹಾಗೂ ಹೌ ಡು ಯು ರೈಟ್ ಎ ಸೆಲೆಕ್ಟ್ ಕ್ವೆರಿ ದಟ್ ಜಾಯಿನ್ಸ್ ಮಲ್ಟಿಪಲ್ ಟೇಬಲ್ಸ್, ಇಂಡೆಕ್ಸಸ್ ಆ್ಯಡ್ ಮಾಡೋದು ಪರ್ಫಾರ್ಮೆನ್ಸ್ಗೆ. ಸೊ ಈ ಥರ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಅ ರಿಲೇಷನಲ್ ಡೇಟಾಬೇಸ್ ಇದು ನಿಮಗೆ ಗೊತ್ತಿರಬೇಕು. ಇದು ಗೊತ್ತಿಲ್ಲ ಅಂದರೆ ಹಸುರಾಲ್ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಎರಡನೇದು, ವಿ ಆರ್ ಗೋಯಿಂಗ್ ಟು ಬಿಲ್ಡ್ APIs. ಹಾಗಾಗಿ API ಅಂದರೆ ಏನು, ಈ ಬೇಸಿಕ್ ಕಾನ್ಸೆಪ್ಟ್ಸ್ ನಮ್ಗೆ ಗೊತ್ತಿರಬೇಕು, ರೈಟ್? API ಅಂದರೆ ಕೆಲವು APIಯಲ್ಲಿ ಇಟ್ ಹ್ಯಾಸ್ ಅ ರಿಕ್ವೆಸ್ಟ್, ಇಟ್ ಹ್ಯಾಸ್ ಅ ರೆಸ್ಪಾನ್ಸ್, ಇಟ್ ಹ್ಯಾಸ್ ಅ ರಿಕ್ವೆಸ್ಟ್ ಹೆಡರ್ಸ್, API ಮೆಥಡ್ಸ್, ಈ JSON ಫಾರ್ಮ್ಯಾಟ್ ಅಂದರೆ ಏನು. ಸೊ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಆ್ಯನ್ API ಇದು ಫಸ್ಟೇ ಗೊತ್ತಿರಬೇಕು. ಇಲ್ಲ ಅಂದರೂ ಹಸುರಾ ಏನು ಅಂತ ಗೊತ್ತಾಗಲ್ಲ. ಓಕೆ, ಸೊ ಈ 2 ಪ್ರೀ ರೆಕ್ವಿಸಿಟ್ಸು ನಿಮಗೆ ತಿಳಿದಿರಬೇಕು. ಸೊ ಡೇಟಾಬೇಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ API ಬಗ್ಗೆ ನಿಮ್ಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಈ 2 ರಿಸೋರ್ಸ್ ನೀವು ಚೆಕ್ ಮಾಡಿ. ಇದು ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಇಟ್ಟಿರ್ತೇನೆ. ಈ 2 ಲಿಂಕು, ದೀಸ್ ಆರ್ ಎಕ್ಸಲೆಂಟ್ ರಿಸೋರ್ಸಸ್ ಫಾರ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಅನ್ API. ನಿಮಗೆ APIದು ABC ಇಂದ ನಿಮಗೆ ಹೇಳ್ಕೊಡುತ್ತೆ. ವಾಟ್ ಇಸ್ ಅನ್ API, ವೈ ವಿ ನೀಡ್ ಇಟ್ ಎಲ್ಲ ಹೇಳ್ಕೊಡುತ್ತೆ. ಇದನ್ನು ಓದ್ಬಿಟ್ಟು ದೆನ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ನಾನು ಬರೀ ಡೆಮೋ ತೋರಿಸ್ತೀನಿ ಹಸುರಾದು. ಐ ವಿಲ್ ನಾಟ್ ಟೇಕ್ ಯು ಥ್ರೂ ಇನ್ಸ್ಟಾಲೇಷನ್ನು, ಆರ್ಕಿಟೆಕ್ಚರ್. ಏನಕ್ಕೆ ಅಂತ ಹೇಳಿದ್ರೆ ಅದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ಸ್. ಅದು ಒಂದೇ ವಿಡಿಯೋಲಿ ಹಾಕಿದ್ರೆ ತುಂಬ ಕಷ್ಟ ಆಗೋಗುತ್ತೆ. ಈ ವಿಡಿಯೋದು ಒಂದು ಉದ್ದೇಶ ಏನು ಅಂದರೆ ಒಂದು ವೆರಿ ಕ್ವಿಕ್ ಡೆಮೋ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಇದು ಎಲ್ಲಿ ಉಪಯೋಗ ಆಗುತ್ತೆ, ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಡೆಮೋ ಆದಮೇಲೆ ಐ ವಿಲ್ ಹ್ಯಾವ್ ಮೋರ್ ವಿಡಿಯೋಸ್ ಇನ್ ದ ಫ್ಯೂಚರ್ ವೇರ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ಸ್ಟಾಲ್ ಹೇಗೆ ಮಾಡೋದು, ಆರ್ಕಿಟೆಕ್ಚರ್ ಹೇಗೆ ವರ್ಕ್ ಆಗುತ್ತೆ ಹಸುರಾದು, ಅಡ್ವಾನ್ಸ್ ಟಾಪಿಕ್ಸ್ ಅದು ಲೇಟರ್ ವಿಡಿಯೋಲಿ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಟ್ಸ್ ಆಲ್ ಅಬೌಟ್ ಅ ವೆರಿ ಕ್ವಿಕ್ ಡೆಮಾನ್ಸ್ಟ್ರೇಷನ್ ಆಫ್ ಹಸುರಾ. ಸೊ ಇವಾಗ ಹಸುರಾಲಿ API ಬಿಲ್ಡ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಡೇಟಾ ಇರಬೇಕು, ಯಾವುದಾದ್ರೂ ಒಂದು ಸ್ಯಾಂಪಲ್ ಡೇಟಾ. ಸೊ ಇದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ನನ್ನ ಲೋಕಲ್ ಮಿಷಿನಲ್ಲಿ ನಾನು ಪೋಸ್ಟ್ಗ್ರೆಸ್ ಡೇಟಾಬೇಸ್ ಇನ್ಸ್ಟಾಲ್ ಮಾಡಿದ್ದೀನಿ. ಆ ಇನ್ಸ್ಟೆನ್ಸಲ್ಲಿ ಒಂದು DVD ರೆಂಟಲ್ ಅಂತ ಒಂದು ಸ್ಯಾಂಪಲ್ ಡೇಟಾಬೇಸ್, ಇದೊಂದು ಮಾಕಪ್ ಡೇಟಾಬೇಸ್, ಕಂಪ್ಲೀಟ್ಲಿ ಮಾಕಪ್ ಡೇಟಾ ಇದೆ ಇದರಲ್ಲಿ. ಇದು ಗಿಟ್ ಹಬ್ಬಲ್ಲಿ ಅಥವಾ ಡಾಕರ್ ಹಬ್ ಪೇಜಲ್ಲಿ ಸಿಗುತ್ತೆ. ಐ ವಿಲ್ ಶೇರ್ ದ ಲಿಂಕ್ ಇನ್ ದ ವಿಡಿಯೋ ಡಿಸ್ಕ್ರಿಪ್ಷನ್. ಸೊ ಇದನ್ನು ನಾನು ರೀಸ್ಟೋರ್ ಮಾಡಿದ್ದೀನಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಜಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡೇಟಾ. ಸೊ DVD ರೆಂಟಲ್, ಇದು ಹೆಸರು ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರದ್ದು ಡೇಟಾ ಇರ್ಬೋದು ಅಂತ ಹೇಳಿ. ಇಟ್ ಹ್ಯಾಸ್ ಡೀಟೇಲ್ಸ್ ಅಬೌಟ್ ಮೂವೀಸ್, ಇಟ್ ಹ್ಯಾಸ್ ಡೀಟೇಲ್ಸ್ ಅಬೌಟ್ ಹೂ ಆರ್ ದ ಆ್ಯಕ್ಟರ್ಸ್ ಇನ್ ದೀಸ್ ಮೂವೀಸ್, ಹಾಗೆ ಈ ಯಾರ್ಯಾರು ಈ DVDನ ರೆಂಟಲ್ ತೊಗೊಂಡಿದ್ದಾರೆ, ಸೊ ಆ ಥರದ್ದೆಲ್ಲ ಇನ್ಫಾರ್ಮೇಷನ್ ಇದೆ. ಇದರಲ್ಲಿ ಏನು ಒಂದು ಹೈಲೈಟ್ ಅಂದರೆ ಆ ಡೇಟಾ ಎಲ್ಲ ಪ್ರಾಪರ್ಲಿ ನಾರ್ಮಲೈಸ್ಡ್ ಟೇಬಲ್ಸಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಆ್ಯಕ್ಟರ್ಗೆ ಸಪ್ರೇಟ್ ಟೇಬಲ್ ಇದೆ, ಫಿಲ್ಮ್ಗೆ ಸಪ್ರೇಟ್ ಟೇಬಲ್ ಇದೆ. ಆ್ಯಂಡ್ ಟು ಕ್ಯಾಪ್ಚರ್ ದ ಮೆನಿ ಟು ಮೆನಿ ರಿಲೇಷನ್ ಬಿಟ್ವೀನ್ ಫಿಲಿಮ್ ಆ್ಯಂಡ್ ಆ್ಯನ್ ಆ್ಯಕ್ಟರ್, ದೇರ್ ಇಸ್ ಅ ಫಿಲಿಮ್ ಆ್ಯಕ್ಟರ್ ಟೇಬಲ್ ಆಲ್ಸೋ. ನೋಡಿ, ಇಲ್ಲಿ ನಾನು ಡೇಟಾ ತೋರಿಸ್ತೀನಿ ನಿಮಗೆ. ಇದು ಫಿಲಿಮ್ ಟೇಬಲ್, ಇದು ಆ್ಯಕ್ಟರ್ ಟೇಬಲ್,
ಇದು ಫಿಲ್ಮ್ ಆಕ್ಟರ್ ಟೇಬಲ್. ಸೊ ಈ ಮೆನಿ ಟು ಮೆನಿ ರಿಲೇಶನ್ಶಿಪ್ನ ಕ್ಯಾಪ್ಚರ್ ಮಾಡೋದಕ್ಕೆ ಡೇಟಾ ಇಸ್ ಸ್ಟೋರ್ಡ್ ಇನ್ ಅ ಥರ್ಡ್ ಟೇಬಲ್. ಸೊ ವಿಚ್ ಇಸ್ ವೈ ಐ ಆಮ್ ಸೇಯಿಂಗ್ ಈ ಡೇಟಾ ಬಂದು ಒಳ್ಳೆ ನಾರ್ಮಲೈಸ್ಡ್ ಫಾರ್ಮಲ್ಲಿ ಸ್ಟೋರ್ ಮಾಡಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಹಸುರಾ. ಸೊ ಈ ಡೇಟಾ ನನ್ನ ಲೋಕಲ್ ಮಿಷಿನಲ್ಲಿ ಇದೆ. ನೌ ಲೆಟ್ಸ್ ಜಂಪ್ ಆನ್ ಟು ಹಸುರಾ. ಸೊ ಈಗ ನೀವು ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಹಸುರಾ ಕನ್ಸೋಲ್. ಈ ಹಸುರಾ ಕನ್ಸೋಲ್ ಅಂದ್ರೆ ಏನು? ಇಟ್ ಇಸ್ ಅ ವೆಬ್ ಅಪ್ಲಿಕೇಶನ್ ದಟ್ ಯೂಸಿಂಗ್ ವಿಚ್ ಯು ಕ್ಯಾನ್ ಕನೆಕ್ಟ್ ಟು ಹಸುರಾ. ಓಕೆ, ಇದನ್ನ ಕನ್ಸೋಲ್ ಅಂತಾನೂ ಹೇಳ್ತಾರೆ, ಅಥವಾ ಯು ಕ್ಯಾನ್ ಕಾಲ್ ಇಟ್ ದಿ ಹಸುರಾ ಯೂಸರ್ ಇಂಟರ್ಫೇಸ್ ಅಂತ ಹೇಳಿ. ಈ ಇಂಟರ್ಫೇಸ್ ಮುಖಾಂತರ ನಾವು API ಬಿಲ್ಡ್ ಮಾಡ್ಬೋದು. ಓಕೆ, ಸೊ ನಾನೇನು ಮಾಡ್ತೀನಿ, ಐ ವಿಲ್ ಪುಟ್ ಇಟ್ ಇನ್ ಫುಲ್ ಸ್ಕ್ರೀನ್. ಸೊ ಅವಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇಟ್ ವಿಲ್ ಟೇಕ್ ಅಪ್ ದಿ ಎಂಟೈರ್ ಸ್ಕ್ರೀನ್. ಆ್ಯಂಡ್ ಈ GraphQL ಎಂಡ್ ಪಾಯಿಂಟ್ ಹಾಗೂ ರಿಕ್ವೆಸ್ಟ್ ಹೆಡರ್ಸ್ ಇದನ್ನು ಕೊಲ್ಯಾಪ್ಸ್ ಮಾಡ್ತೀನಿ ಸೆಕ್ಷನ್ನ. ಸೊ ದಿಸ್ ಇಸ್ ದಿ ಹಸುರಾ ಕನ್ಸೋಲ್. ನೀವಿಲ್ಲಿ ನೋಡ್ಬೋದು, ಈ ಎಕ್ಸ್ಪ್ಲೋರರ್ ಟ್ಯಾಬಲ್ಲಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಇಟ್ ಇಸ್ ಶೋಯಿಂಗ್ ನೋ ಕ್ವೆರೀಸ್ ಅವೈಲೇಬಲ್. ಹೀಗೆ ತೋರಿಸಿದ್ರೆ ಅರ್ಥ ಏನು ಅಂದರೆ ದಿಸ್ ಇಸ್ ಅ ಫ್ರೆಶ್ ಇನ್ಸ್ಟಾಲೇಷನ್ ಆಫ್ ಹಸುರಾ. ಓಕೆ, ಇದು ಜಸ್ಟ್ ಫ್ರೆಶ್ ಆಗಿ ಇನ್ಸ್ಟಾಲ್ ಆಗಿದೆ, ಇದು ಯಾವುದೇ ರೀತಿ ಕಾನ್ಫಿಗರ್ ಮಾಡಿಲ್ಲ. ಓಕೆ, ಸೊ ಮೊದಲನೇಯಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹಸುರಾ ಇನ್ಸ್ಟಾಲ್ ಮಾಡಿದ್ಮೇಲೆ ಇದನ್ನ ಡೇಟಾ ಬೇಸಿಗೆ ಕನೆಕ್ಟ್ ಮಾಡಬೇಕು. ವೇರ್ ಅವರ್ ಡೇಟಾ ಇಸ್ ವಿಚ್ ವಿ ವಾಂಟ್ ಟು ಯೂಸ್ ಫಾರ್ ಅವರ್ APIs. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ವಿ ವಿಲ್ ಗೋ ಟು ದ ಡೇಟಾ ಟ್ಯಾಬ್. ಈ ಡೇಟಾ ಟ್ಯಾಬಲ್ಲಿ ನೀವು ಲೆಫ್ಟ್ ಸೈಡ್ ನೋಡ್ಬೋದು, ಅಂಡರ್ ಡೇಟಾ ಮ್ಯಾನೇಜರ್ ದೇರ್ ಇಸ್ ಅ ಲಿಸ್ಟ್ ಆಫ್ ಡೇಟಾಬೇಸಸ್. ಇಲ್ಲಿ ಸದ್ಯಕ್ಕೆ ಒಂದೇ ಒಂದು ಡೇಟಾಬೇಸ್ ಇದೆ, ವಿಚ್ ಇಸ್ ದ ಡಿಫಾಲ್ಟ್ ಡೇಟಾಬೇಸ್. ಈ ಡೇಟಾಬೇಸ್ ಬಂದು ಇಟ್ ಈಸ್ ಯೂಸ್ಡ್ ಬೈ ಹಸುರಾ ಇಟ್ ಸೆಲ್ಫ್ ಟು ಮ್ಯಾನೇಜ್ ಸಮ್ ಮೆಟಾಡೇಟಾ. ನಾವು ಇದನ್ನ ಮುಟ್ಟೋದು ಬೇಡ, ಇದನ್ನ ಹಾಗೆ ಬಿಟ್ಬಿಡೋಣ. ಬಿಟ್ಬಿಟ್ಟು ಇಲ್ಲಿ ಲೆಟ್ಸ್ ಕ್ಲಿಕ್ ಆನ್ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟಾ ಮ್ಯಾನೇಜರ್ ಅಂತ ಬರುತ್ತೆ. ಇಲ್ಲಿ ನೋಡಿ ಕನೆಕ್ಟ್ ಡೇಟಾಬೇಸ್ ಅಂತಿದೆ. ಸೊ ಯೂಸಿಂಗ್ ದಿಸ್ ಒಂದು ಹೊಸ ಡೇಟಾಬೇಸಿಗೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಕ್ಲಿಕ್ ಆನ್ ಕನೆಕ್ಟ್ ಡೇಟಾಬೇಸ್. ಇಲ್ಲಿ ಡಿಸ್ಪ್ಲೇ ನೇಮ್ ಕೊಡಬೇಕು. ಸೊ ನಮಗೆ ಗುರ್ತು ಸಿಗಬೇಕು, ಅದಕ್ಕೆ DVD ರೆಂಟಲ್ ಅಂತ ಕೊಡ್ತಾ ಇದ್ದೀನಿ. ಡೇಟಾ ಸೋರ್ಸ್ ಡ್ರೈವರ್ ಬಂದು ಪೋಸ್ಟ್ಗ್ರೆಸ್. ಬಟ್ ಇಲ್ಲಿ ನೀವು ನೋಡ್ಬೋದು, ಹಸುರಾ ಆಲ್ಸೋ ಸಪೋರ್ಟ್ಸ್ SQL ಸರ್ವರ್, ಗೂಗಲ್ BigQuery ವಿಚ್ ಇಸ್ ಇನ್ ಬೀಟಾ, ಆಲ್ಸೋ ಸೈಟಸ್ ವಿಚ್ ಇಸ್ ಅ ಡಿರೈವೇಟಿವ್ ಆಫ್ ಪೋಸ್ಟ್ಗ್ರೆಸ್. ಇದು ಪೋಸ್ಟ್ಗ್ರೆಸ್ ತರಾನೇ ಇದು, ಬಟ್ ಇಟ್ ಇಸ್ ಅ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್. ನಾವೇನು ಮಾಡೋಣ, ವಿ ವಿಲ್ ಲೀವ್ ಇಟ್ ಆಸ್ ಪೋಸ್ಟ್ಗ್ರೆಸ್ ಬಿಕಾಸ್ ನಮ್ಮದು DVD ರೆಂಟಲ್ ಡೇಟಾಬೇಸ್ ಬಂದು ಇಟ್ ಇಸ್ ಅ ಪೋಸ್ಟ್ಗ್ರೆಸ್ ಡೇಟಾಬೇಸ್. ಅದಾದಮೇಲೆ ಕನೆಕ್ಷನ್ ಪ್ಯಾರಾಮೀಟರ್ಸ್. ಇಲ್ಲಿ ವಿ ಹ್ಯಾವ್ ಟು ಗಿವ್ ದಿ ಡೀಟೇಲ್ಸ್ ಆಫ್ ದಿ ಡೇಟಾಬೇಸ್. ಸೊ IP ಅಡ್ರೆಸ್, ಇದು ನಿಮ್ಮ ಮಿಷಿನಲ್ಲಿ ಡಿಫ್ರೆಂಟ್ IP ಅಡ್ರೆಸ್ ಇರ್ಬೋದು. ಸೊ ಇವಾಗ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಐ ವಿಲ್ ಕ್ಲಿಕ್ ಆನ್ ಕನೆಕ್ಟ್ ಡೇಟಾಬೇಸ್. ಸೊ ಎಲ್ಲ ಕರೆಕ್ಟಾಗಿ ನಾವು ಎಂಟರ್ ಮಾಡಿದರೆ ಡೀಟೇಲ್ಸು ನೀವು ನೋಡ್ಬೋದು. ಇಲ್ಲಿ ಟಾಪ್ ರೈಟ್ ಸೈಡ್ ಇಲ್ಲೊಂದು ನೋಟಿಫಿಕೇಶನ್ ಬರ್ತಾ ನೋಡಿ, ಡೇಟಾ ಸೋರ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ವ್ಯೂ ಡೇಟಾಬೇಸ್ ಅಂತ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲೂ ಇದೆ ನೋಡಿ ವ್ಯೂ ಡೇಟಾಬೇಸ್ ಅಂತ, ಇಲ್ಲಾದರೂ ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಆಫ್ ಟೇಬಲ್ಸ್ ಬರುತ್ತೆ. ಸೊ ಆ ಡೇಟಾಬೇಸಲ್ಲಿ ಏನೇನು ಟೇಬಲ್ಸ್ ಇದೆ ಎಲ್ಲ ಲಿಸ್ಟ್ ಇಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿ ಟೇಬಲ್ ಲಿಸ್ಟ್ ಎಲ್ಲ ಇದೆ. ಈ ಟೇಬಲ್ ಹತ್ರ ನೀವು ನೋಡ್ಬೋದು ಟ್ರ್ಯಾಕ್ ಅಂತಿದೆ ಪ್ರತಿ ಟೇಬಲ್ ಪಕ್ಕ. ಆಮೇಲೆ ಇದು ಆಲ್ ಆಫ್ ದಿಸ್ ಟೇಬಲ್ಸ್ ಇಸ್ ಕಮಿಂಗ್ ಅಂಡರ್ ದಿಸ್ ಅನ್ಟ್ರ್ಯಾಕ್ಡ್ ಟೇಬಲ್. ಸೊ ಏನಿದು ಟ್ರ್ಯಾಕ್ ಅನ್ಟ್ರ್ಯಾಕ್ ಅಂದರೆ ಏನು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಿಮ್ಮ ಡೇಟಾಬೇಸಲ್ಲಿ 100 ಟೇಬಲ್ ಇರ್ಬೋದು, ಆದರೆ ನಿಮ್ಗೆ API ಬೇಕಾಗಿರೋದು ಮೇ ಬಿ ಓನ್ಲಿ 10 or 15 ಟೇಬಲ್ಸ್. ಸೊ ಆವಾಗ ಈ ಟ್ರ್ಯಾಕ್ ಅಂತ ಕೊಟ್ಟರೆ ಏನಾಗುತ್ತೆ, ಹಸುರಾ ಅದನ್ನ ಮಾತ್ರ ಅಬ್ಸರ್ವ್ ಮಾಡುತ್ತೆ. ಇಟ್ ವಿಲ್ ಟ್ರ್ಯಾಕ್ ದ ಟೇಬಲ್ ಆ್ಯಂಡ್ ಇಟ್ ವಿಲ್ ಕೀಪ್ ಅಬ್ಸರ್ವಿಂಗ್ ದ ಟೇಬಲ್. ಓಕೆ, ಈಗ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಟ್ರ್ಯಾಕ್ ಅಂತಿದೆ ಅಲ್ವಾ, ನಾನು ಟ್ರ್ಯಾಕ್ ಕ್ಲಿಕ್ ಮಾಡ್ತೀನಿ ನೋಡಿ. ಟ್ರ್ಯಾಕ್ ಕ್ಲಿಕ್ ಮಾಡಿದ ತಕ್ಷಣ ಆ ಟೇಬಲ್ಲು ಈ ಲೆಫ್ಟ್ ಸೈಡ್ ಸೆಕ್ಷನಲ್ಲಿ ಅಪಿಯರ್ ಆಗುತ್ತೆ, ರೈಟ್? ಅಂಡರ್ ಡೇಟಾಬೇಸಸ್ಸಲ್ಲಿ, ಅಂಡರ್ DVD ರೆಂಟರ್, ಅಂಡರ್ ದ ಪಬ್ಲಿಕ್ ಸ್ಕೀಮಾ, ದ ಟೇಬಲ್ ಇಸ್ ಡಿಸ್ಪ್ಲೇಡ್ ಹಿಯರ್. ಅಟ್ ದ ಸೇಮ್ ಟೈಮ್ ಈ ಕಡೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ಇಟ್ ಓಪನ್ಡ್ ಇಟ್ ಅಂಡರ್ ಮಾಡಿಫೈ ಟ್ಯಾಬ್. ಓಕೆ, ನಾವಿಲ್ಲೇನು ಮಾಡಿಫೈ ಮಾಡೋದು ಬೇಕಿಲ್ಲ, ಬ್ರೌಸ್ಗೆ ಹೋಗ್ಬೋದು. ಇಲ್ಲಿ ಬ್ರೌಸ್ ಹೋದರೆ ಇಲ್ಲಿ ನೋಡ್ಬೋದು, ಇಟ್ ಇಸ್ ಶೋಯಿಂಗ್ ದ ಡೇಟಾ ದಟ್ ಇಸ್ ದೇರ್ ಫ್ರಮ್ ದ ಡೇಟಾಬೇಸ್. ಓಕೆ, ಸೊ ಮತ್ತೆ ಅದೇ ವಾಪಸ್ ಹೋಗೋಣ. ಇಲ್ಲಿ ಪಬ್ಲಿಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿದ್ರೆ ನೀವು ಈ ಆಕ್ಟ್ ಟೇಬಲ್ ಇಲ್ಲಿ ಅಪಿಯರ್ ಆಗ್ತಾ ಇಲ್ಲ. ವೈ? ಬಿಕಾಸ್ ಇಟ್ ಈಸ್ ಆಲ್ರೆಡಿ ಟ್ರ್ಯಾಕ್ಡ್. ಸೊ ಟ್ರ್ಯಾಕ್ ಅನ್ಟ್ರ್ಯಾಕ್ ಅಂದರೆ ಏನು ಅಂದರೆ, ಒನ್ಸ್ ನೀವು ಟ್ರ್ಯಾಕ್ ಮಾಡಿದ್ಮೇಲೆ
ಹಸುರಾ ವಿಲ್ ಆಲ್ವೇಸ್ ಕೀಪ್ ಚೆಕಿಂಗ್ ದ ಟೇಬಲ್ ಫಾರ್ ಚೇಂಜಸ್. ಯಾವ ಥರದ ಚೇಂಜಸ್ಸು? ನಾಟ್ ಡೇಟಾ ಚೇಂಜಸ್ ಬಟ್ ಎನಿ ಸ್ಕೀಮಾ ಲೆವೆಲ್ ಚೇಂಜಸ್. ನೀವು ಹೊಸ ಕಾಲಮ್ ಆ್ಯಡ್ ಮಾಡಿದ್ರೆ, ರೀನೇಮ್ ಮಾಡಿದ್ರೆ, ಕಾಲಮ್ ಡಿಲೀಟ್ ಮಾಡಿದ್ರೆ, ಡೇಟಾ ಟೈಪ್ ಚೇಂಜ್ ಮಾಡಿದ್ರೆ, ಇಂಡೆಕ್ಸ್ ಆ್ಯಡ್ ಮಾಡಿದ್ರೆ, ಆಮೇಲೆ ಇದು ಪ್ರೈಮರಿ ಕೀ ಫಾರಿನ್ ಕೀ ಕನ್ಸ್ಟ್ರೈಂಟ್ಸ್ ಆ್ಯಡ್ ಮಾಡಿದ್ರೆ, ಆ ಥರ ಯಾವುದೇ ರೀತಿ ಮೆಟಾ ಡೇಟಾ ಅಥವಾ ಸ್ಕೀಮಾ ಚೇಂಜಸ್ ಮಾಡಿದ್ರೆ ಆ ಚೇಂಜಸ್ನೆಲ್ಲ ಹಸುರ ಟ್ರ್ಯಾಕ್ ಮಾಡುತ್ತೆ. ಹಸುರ ಬಂದು ಮೋಸ್ಟ್ಲಿ 5 or 10 seconds ಇಟ್ ಕೀಪ್ಸ್ ಚೆಕಿಂಗ್ ದ ಡೇಟಾಬೇಸ್. ಸೊ ಟ್ರ್ಯಾಕ್ ಮಾಡಿಲ್ಲ ಅಂದರೆ ಇಟ್ ವಿಲ್ ನಾಟ್ ಇವನ್ ಬಾದರ್ ಅಬೌಟ್ ಇಟ್. ಓಕೆ, ಸೊ ಈ ಥರ ನಿಮಗೆ ಕಂಟ್ರೋಲ್ ಇದೆ. ಯು ಕ್ಯಾನ್ ಸೆಲೆಕ್ಟ್ ವಿಚ್ ಟೇಬಲ್ ಯು ನೀಡ್ ಟು ಬಿ ಟ್ರ್ಯಾಕ್ಡ್ ಇನ್ ಹಸುರ. ಸೊ ಈ ಟ್ರ್ಯಾಕ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಬಂದು ಈ API ಟ್ಯಾಬ್ಗೆ ಹೋಗೋಣ. ಈ API ಟ್ಯಾಬಲ್ಲಿ ನಾವು ಆವಾಗಲೇ ನೋಡಿದ್ವಿ, ಈ ಎಕ್ಸ್ಪ್ಲೋರರಲ್ಲಿ ಏನೂ ಇರಲಿಲ್ಲ. ಅಲ್ಲೊಂದು ಮೆಸೇಜ್ ಇತ್ತು, ನೋ ಕ್ವೈರೀಸ್ ಅವೈಲೇಬಲ್ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ 3 ನೋಡ್ ಬರ್ತದೆ, ಆಕ್ಟರ್ _aggregate, actor_by_pk. PK ಸ್ಟ್ಯಾಂಡ್ಸ್ ಫಾರ್ ಪ್ರೈಮರಿ ಕೀ. ಓಕೆ, ಇದೆರಡು ನಾನು ಬೇರೆ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಈ ಆಕ್ಟರ್ ನೋಡ್ ಎಕ್ಸ್ಪ್ಯಾಂಡ್ ಮಾಡೋಣ. ಇಲ್ಲಿ ನಾನು ಎಕ್ಸ್ಪ್ಯಾಂಡ್ ಮಾಡಿದ ತಕ್ಷಣ ಈ GraphQL ಅಲ್ಲಿ ಏನಾಗುತ್ತೆ ಹಾಗೆ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ ತಕ್ಷಣ ಇಟ್ ಈಸ್ ರೈಟಿಂಗ್ ಒನ್ ಕ್ವೈರಿ ಹಿಯರ್. ಓಕೆ, ಕ್ವೈರಿ ಅಂತ ಹೇಳ್ಬಿಟ್ಟು ಇಟ್ ಈಸ್ ಗಿವಿಂಗ್ ಇಟ್ ಎ ನೇಮ್ ಆ್ಯಂಡ್ ದೆನ್ ವಿತಿನ್ ದಟ್ ಇಟ್ ಈಸ್ ಕಾಲಿಂಗ್ ದ ನೋಡ್ ವಿಚ್ ಇಸ್ ಆಕ್ಟರ್. ಓಕೆ, ನಾವಿಲ್ಲಿ ಮತ್ತೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಅಪಿಯರ್ ಆಗುತ್ತೆ. ಈಗ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ರೈಟ್ ಸೈಡಲ್ಲಿ ಯು ಕ್ಯಾನ್ ಸಿ ದ ಡೇಟಾ. ನೋಡಿ, ಆ ಡೇಟಾ ಬೇಸಲ್ಲಿ ಇದ್ದಿದ್ದು ಡೇಟಾ ಎಲ್ಲ ಇಟ್ ಈಸ್ ಕಮಿಂಗ್ ಆಸ್ ಅ JSON. ಓಕೆ, ಸೊ ಹಸುರ ಏನು ಮಾಡ್ತಾ ಇದೆ ಅಂದರೆ, ಈ GraphQLನ ನಾವು ಟೈಪ್ ಮಾಡಿದ್ರೆ ಈ ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ಈ GraphQLನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತಲೇ ಅನ್ನಲ್ಲ, ಇಲ್ಲಿ ಟೈಪು ಮಾಡ್ಬೋದು. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಈ ಆಕ್ಟರ್ ID ಅಂತ ಇದೆಯಲ್ಲ ಅದನ್ನು ಟೈಪ್ ಮಾಡೋಣ. ಇದು ಆಟೋ ಕಂಪ್ಲೀಟು ಬರುತ್ತೆ. ಸೊ ಕ್ಲಿಕ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ ಆಕ್ಟರ್ ID ಬರ್ತಾ ಇದೆ. ಓಕೆ, ಸೊ ಇದಕ್ಕೆ GraphQL ಅಂತಾರೆ. GraphQL ಅಂದರೆ ಬೇಸ್ಡ್ ಆನ್ ದಿ ರಿಕ್ವೆಸ್ಟ್ ಯುವರ್ ರೆಸ್ಪಾನ್ಸ್ ವಿಲ್ ವೇರಿ. ಓಕೆ, ಇದನ್ನಿನ್ನೂ ಒಂದು ಒಳ್ಳೆ ಎಕ್ಸಾಂಪಲ್ ತೋರಿಸ್ಬೇಕು ಅಂದರೆ ಪೋಸ್ಟ್ಮ್ಯಾನಲ್ಲಿ ನೋಡೋಣ. ನೀವು API ಮೇಲೆ ಕೆಲಸ ಮಾಡಿದರೆ ಪೋಸ್ಟ್ಮ್ಯಾನ್ ತುಂಬ ಯೂಸ್ ಮಾಡಿರ್ಬೋದು. ಪೋಸ್ಟ್ಮ್ಯಾನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಫಾರ್ ಎಸೆನ್ಷಿಯಲ್ ಟೂಲ್ ಫಾರ್ ಟ್ರೈಯಿಂಗ್ ಔಟ್ APIs. ಇಲ್ಲಿ ನೋಡಿ, ಈ ಪೋಸ್ಟ್ಮ್ಯಾನಲ್ಲಿ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಈ GraphQL ಎಂಡ್ ಪಾಯಿಂಟ್ ಎಕ್ಸ್ಪ್ಯಾಂಡ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಲೋಕಲ್ ಹೋಸ್ಟ್ 8765 v1 GraphQL. ಇದನ್ನು ಕಾಪಿ ಮಾಡ್ತೀನಿ ಮತ್ತು ಪೋಸ್ಟ್ಮ್ಯಾನ್ಗೆ ಹೋಗ್ಬಿಟ್ಟು ಐಲ್ ಕಾಪಿ ದ ಸೇಮ್, ಐಲ್ ಪೇಸ್ಟ್ ದ ಸೇಮ್ URL ಹಿಯರ್. ಆಮೇಲೆ ಇಲ್ಲಿ ಈ ಕ್ವೈರಿ ಇದೆಯಲ್ಲ ಇದನ್ನು ಹಾಗೆ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಪೋಸ್ಟ್ಮ್ಯಾನಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಮೆಥಡ್ ಬಂದು ಪೋಸ್ಟ್ ಇದೆ. ನಾವು ಇಫ್ ಐ ಸೆಂಡ್ ಇಟ್, ನೀವು ನೋಡ್ಬೋದು ಇಲ್ಲೆಲ್ಲ ಡೇಟಾ ಬಂತು. ಓಕೆ, ಇವಾಗ ಇಲ್ಲಿ ಆಕ್ಟರ್ ID ತೆಗೆದು ಬಿಡೋಣ. ಆಕ್ಟರ್ ID ತೆಗೆದುಬಿಟ್ರೆ ಈ ರೆಸ್ಪಾನ್ಸಲ್ಲೂ ಆಕ್ಟರ್ ID ಹೋಗ್ಬಿಡುತ್ತೆ. ನೋಡಿ, ಇವಾಗ ಇಲ್ಲೂ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದೆ. ಸೊ ಏನಿದು GraphQL? GraphQL ಅಂದರೆ ಇಟ್ ಈಸ್ ಸಮ್ವಾಟ್ ರಿಲೇಟೆಡ್ ಟು REST API. ಓಕೆ, ಡಿಫ್ರೆನ್ಸ್ ಏನು ಅಂದರೆ, ಈಗ REST API ಅಲ್ಲಿ ನೀವೇನೋ ಒಂದು ಇನ್ಪುಟ್ ಕೊಟ್ಟರೆ ಒಂದು ರೆಸ್ಪಾನ್ಸ್ ಬರುತ್ತೆ, ಬಟ್ ದಟ್ ರೆಸ್ಪಾನ್ಸ್ ಸ್ಟ್ರಕ್ಚರ್ ಇಸ್ ಆಲ್ವೇಸ್ ದ ಸೇಮ್. ಕರೆಕ್ಟ್? ಇವಾಗ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಯಾವಾಗಲೂ ಇದ್ದೇ ಇರುತ್ತೆ ರೆಸ್ಪಾನ್ಸಲ್ಲಿ, ಅದಕ್ಕೆ REST ಎಂಡ್ ಪಾಯಿಂಟ್ ಅಂತಾರೆ. GraphQL ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಏನು ಅಂದರೆ, ನೀವು ಏನು ಇನ್ಪುಟ್ ಕೊಡ್ತೀರೋ ಔಟ್ಪುಟ್ ಅದೇ ಥರ ಬರುತ್ತೆ. ಇಲ್ಲಿ ನೋಡಿ, ಇವಾಗ ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊಟ್ವಿ, ನಮ್ಗೆ ಬರೀ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬರ್ತಾ ಇದೆ. ಓಕೆ, ಇಲ್ಲಿ ಇವಾಗ ಲಾಸ್ಟ್ ನೇಮು ತೆಗೆದುಬಿಟ್ರೆ ನಮಗೆ ಬರೀ ಫಸ್ಟ್ ನೇಮ್ ಮಾತ್ರ ಬರುತ್ತೆ. ಓಕೆ, ಸೊ ಈ GraphQL ಸ್ಪೆಷಾಲಿಟಿ ಏನು ಅಂದರೆ, ಯು ಕ್ಯಾನ್ ಕಂಟ್ರೋಲ್ ದ ರೆಸ್ಪಾನ್ಸ್ ಬೈ ಕಂಟ್ರೋಲಿಂಗ್ ದ ಪೇಲೋಡ್ ವಿಚ್ ಇಸ್ ಆರ್ ದ ರಿಕ್ವೆಸ್ಟ್. ಓಕೆ, ಸೊ ಇದಕ್ಕೆ GraphQL ಅಂತ ಹೇಳ್ತೀವಿ ನಾವು. ಸೊ ನೀವಿಲ್ಲಿ ನೋಡ್ಬೋದು, now this is your API. ಇವಾಗ ನಿಮ್ಮ API ರೆಡಿ ಇದೆ. ಯು ಜಸ್ಟ್ ಸೆಂಡ್ ದ ಪೇಲೋಡ್ ಆ್ಯಂಡ್ ಯು ವಿಲ್ ಗೆಟ್ ದಿ ಕರೆಸ್ಪಾಂಡಿಂಗ್ ರೆಸ್ಪಾನ್ಸ್. ಸೊ ದಿಸ್ ಇಸ್ ದಿ ಪವರ್ ಆಫ್ ಹಸುರ. ನೀವು ಇವಾಗ ಯೋಚನೆ ಮಾಡ್ತಿರ್ಬೋದು, ಹೇಗೆ ಬರ್ತಾ ಇದೆ ಇದು ಡೇಟಾ ಅಂತ ಹೇಳ್ಬಿಟ್ಟು. ಓಕೆ, ಇದು ಈ ಡೇಟಾ ಬಂದು ದಿಸ್ ಇಸ್ ಕಮಿಂಗ್ ಡೈರೆಕ್ಟ್ಲಿ ಫ್ರಮ್ ದ ಡೇಟಾಬೇಸ್, ಬಟ್ ಹೌ ಕ್ಯಾನ್ ಯು ವೆರಿಫೈ ಇಟ್? ಓಕೆ, ನಾನು ತೋರಿಸ್ತೀನಿ ನೋಡಿ. ಈ ಹಸುರ ಕನ್ಸೋಲಲ್ಲೇ ಇಲ್ಲಿ ಅನಲೈಸ್ ಬಟನ್ ಅಂತಿದೆ.
ನೀವು ಅನಲೈಸ್ ಬಟನ್ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಜನರೇಟೆಡ್ SQL. ಸೊ ನೀವು ಪ್ರತಿ ಸಲ ಒಂದು GraphQL ಕ್ವೆರಿ ಕ್ರಿಯೇಟ್ ಮಾಡಿದಾಗ ಹಸುರಾ ವಿಲ್ ಕನ್ವರ್ಟ್ ಇಟ್ ಇನ್ ಟು ಅ ಕರೆಸ್ಪಾಂಡಿಂಗ್ SQL. ನೀವು ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಸ್ಟೇಟ್ಮೆಂಟ್ ಇದೆ, ಫ್ರಮ್ ಇದೆ. ಬಟ್ ಅಫ್ಕೋರ್ಸ್ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಏನಕ್ಕೆ ಅಂದರೆ ಇದು JSON ಅಗ್ರಿಗೇಷನ್ ಎಲ್ಲ ಮಾಡ್ತಾ ಇದೆ. ಅದೇನು ಅಂತ ನಾನು ಫ್ಯೂಚರ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಬಟ್ ಸಮ್ ವಾಟ್ ಯು ಕ್ಯಾನ್ ರಿಲೇಟ್. ಇಲ್ಲಿ ನೋಡ್ಬೋದು ಆಕ್ಟರ್ ID ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದೆ. ಓಕೆ, ನಾವೇನು ಮಾಡೋಣ, ಇವಾಗ ಹೋಗ್ಬಿಟ್ಟು ಆಕ್ಟರ್ ID ಬೇಡ, ತೆಗೆದ್ಬಿಟ್ಟು ವಿಲ್ ಸಿ ಹೌ ದಿ ಸೀಕ್ವಲ್ ವಿಲ್ ಲುಕ್ ಲೈಕ್. ಇಲ್ಲಿ ನೋಡಿ, ಇಲ್ಲೂ ಆಕ್ಟರ್ ID ಹೊರಟೋಯ್ತು. ಈಗ ಬರೀ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದೆ. ಓಕೆ, ಸೊ ನೀವು ಹಸುರಲ್ಲಿ GraphQL ಪ್ರಿಪೇರ್ ಮಾಡಿದಾಗ ಹಸುರಾ ಇನ್ ದ ಬ್ಯಾಕ್ ಎಂಡ್ ಇಸ್ ಕ್ರಿಯೇಟಿಂಗ್ ದಿಸ್ SQL. ಈ SQL ಬಂದು ಡೇಟಾಬೇಸಲ್ಲಿ ಫೈರ್ ಆಗಿಬಿಟ್ಟು ಡೇಟಾಬೇಸ್ ವಾಟ್ ಎವರ್ ಔಟ್ಪುಟ್ ಇಟ್ ಗಿವ್ಸ್, ಹಸುರಾ ಶೋಸ್ ಇಟ್ ಇನ್ ದಿ ಕನ್ಸೋಲ್. ಓಕೆ, ಇದನ್ನು ಪ್ರೂವ್ ಮಾಡೋಕ್ಕೆ ನೋಡಿ, ಅಲ್ಲಿ ಕಾಪಿ ದಿಸ್ SQL ಆ್ಯಂಡ್ ಲೆಟ್ ಅಸ್ ಗೋ ಟು dbeaver. ಈ dbeaver 2 ಅಲ್ಲಿ ಐ ವಿಲ್ ಪೇಸ್ಟ್ ದಿ ಕ್ವೆರಿ. ಓಕೆ, ಈ ರನ್ ಮಾಡ್ತೀನಿ. ನೋಡಿ, ಸೇಮ್ JSON ಬರ್ತಾ ಇದೆ. ಓಕೆ, ನೀವು ಇಲ್ಲೊಂದು ಅಬ್ಸರ್ವ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ವಿ ಡೂಯಿಂಗ್ ಹಿಯರ್? ಇಲ್ಲಿ ವಿ ಆರ್ ಲಿಸ್ಟಿಂಗ್ ದಿ ಆಕ್ಟರ್ಸ್ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್, ರೈಟ್? ಸೊ ಇಟ್ಸ್ ಲಿಟ್ರಲಿ ವಿ ಆರ್ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್. ಸೆಲೆಕ್ಟ್ first name, or let's say, okay, select star from public dot actor. Okay, idರಲ್ಲಿ ನಾವೇನು ಮಾಡೋಣ, ವಿಲ್ ಓನ್ಲಿ ಟೇಕ್ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್. ಇವಾಗ ನೋಡಿ, ಇವಾಗ ನೀವು ನಾರ್ಮಲ್ ಡೇಟಾಬೇಸ್ ಕ್ವೆರಿ ಬರೆದ್ರೆ ಹೀಗೆ ಬರುತ್ತೆ ಡೇಟಾ, ವೇರ್ ಎವ್ರಿ ರೆಕಾರ್ಡ್ ಇಸ್ ರೆಪ್ರೆಸೆಂಟೆಡ್ ಆಸ್ ಅ ಡಿಸ್ಟಿಂಕ್ಟ್ ರೋ. ಕರೆಕ್ಟ್? ಸೊ ಇಲ್ಲಿ ನಿಮ್ಗೆ 100 ರೆಕಾರ್ಡ್ಸ್ ಬರುತ್ತೆ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಡೇಟಾ ದಟ್ ಇಸ್ ದೇರ್. ಬಟ್ ಈ ಕ್ವೆರಿ, ದ ಒನ್ ದಟ್ ಹಸುರಾ ಹ್ಯಾಸ್ ಜನರೇಟೆಡ್, ಈ ಕ್ವೆರಿನ ರನ್ ಮಾಡಿದ್ರೆ ದಟ್ ಆಲ್ ದ ಡೇಟಾ that was in multiple rows is now coming as a single JSON row. ಓಕೆ, ಎಲ್ಲ ಡೇಟಾ ಬಂದು JSON ಅಲ್ಲೇ ಬರ್ತಾ ಇದೆ. ಓಕೆ, ಸೊ ದ ಸ್ಪೆಷಾಲಿಟಿ ಇಸ್ the Postgres database itself gives the JSON format to Hasura. ಓಕೆ, ಇಲ್ಲಿ ನೋಡಿದವ್ರಿಗೆ ಫಸ್ಟ್ ಏನು ಅನ್ಕೊಳ್ಬೋದು ಅಂದರೆ, ಹಸುರಾ ಬಂದು ಟ್ಯಾಬ್ಯುಲರ್ ಡೇಟಾನ ರಿಸೀವ್ ಮಾಡಿ ಹಸುರಾ ಇಸ್ ದೆನ್ ಕನ್ವರ್ಟಿಂಗ್ ಇಟ್ ಇನ್ ಟು JSON ಅಂತ ಒಂದು ಅಸಂಪ್ಷನ್ ಬರ್ಬೋದು. ನನಗೆ ಹಾಗೆ ಅಸಂಪ್ಷನ್ ಇತ್ತು ಫಸ್ಟ್ ಟೈಮ್ ನೋಡಿದಾಗ. ಬಟ್ ಇಲ್ಲಿ ನೀವು ಎಕ್ಸಾಂಪಲ್ ನೋಡಿದ್ರೆ ದಿಸ್ ಡೇಟಾ ಇಟ್ ಸೆಲ್ಫ್ ಇಸ್ ಕಮ್ಮಿಂಗ್ ಆಸ್ ಅ JSON ಫ್ರಮ್ ದ ಡೇಟಾಬೇಸ್ ಇಟ್ ಸೆಲ್ಫ್. So Hasura doesn't do any transformations, which makes Hasura very, very fast, right? So ಈ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಡೇಟಾಬೇಸಲ್ಲೇ ಆಗ್ತಾ ಇದೆ. ಡೇಟಾಬೇಸಿಂದ ಡೈರೆಕ್ಟ್ ನಿಮಗೆ ಈ ಔಟ್ಪುಟ್ ಬರ್ತಾ ಇದೆ. ಓಕೆ, ಸೊ Hasura, ದಿಸ್ ಇಸ್ ದ ಕೋರ್ ಫೀಚರ್ ಆಫ್ Hasura. ಏನು ಅಂದರೆ, ಗಿವನ್ ಅ GraphQL query, it will convert the GraphQL query into a high performant SQL query and get the data for you from the database. So this is the core feature of Hasura. Now next ಇನ್ನೊಂದು ಸಿನಾರಿಯೋ ನೋಡೋಣ. ಒಂದು ಟೇಬಲ್ಸ್ ಎಲ್ಲ ಜಾಯಿನ್ ಮಾಡಬೇಕು ಅಂದರೆ ಅದನ್ನು ಹೇಗೆ ಮಾಡೋದು Hasura ಅಲ್ಲಿ ಅಂತ ಹೇಳ್ಬಿಟ್ಟು. ಈಗ ನಾವು ಇನ್ನೊಂದು ಉದಾಹರಣೆ ನೋಡೋಣ Hasura ಅಲ್ಲಿ. ಅದೇನಪ್ಪ ಅಂದರೆ, ಈ DVD ರೆಂಟಲ್ ಡೇಟಾಬೇಸಲ್ಲಿ ನಾನು ಮೊದಲೇ ಹೇಳಿದೆ, ದ ಡೇಟಾ ಇಸ್ ಹೈಲಿ ನಾರ್ಮಲೈಸ್ಡ್. ಓಕೆ, ಎಕ್ಸಾಂಪಲ್ಗೆ ಈ ಆಕ್ಟರ್ ಟೇಬಲ್ ನೋಡಿ. ಈ ಆಕ್ಟರ್ ಟೇಬಲ್ ಅಲ್ಲಿ there is a list of all actors here in this table, and then there is a film table. It has a list of all distinct films or movies. But we know that the relationship between a film and an actor is many to many. ಅಂದ್ರೆ ಒಂದು ಫಿಲಿಮ್ ಅಲ್ಲಿ ಮಲ್ಟಿಪಲ್ ಆಕ್ಟರ್ಸ್ ಇರ್ತಾರೆ. That actor will be part of multiple movies. So it is always a many to many relationship between a film and an actor. ಸೊ ಈ ರಿಲೇಷನ್ಶಿಪ್ನ ನಾವು ಹೇಗೆ ಕ್ಯಾಪ್ಚರ್ ಮಾಡೋದು? ಸೊ ಫಾರ್ ದ್ಯಾಟ್ ಈ ಬ್ರಿಡ್ಜ್ ಟೇಬಲ್ ಇದೆ, ಈ ಫಿಲಿಮ್ ಅಂಡರ್ಸ್ಕೋರ್ ಆಕ್ಟರ್ ಅನ್ನೋ ಬ್ರಿಡ್ಜ್ ಟೇಬಲ್ ಇದೆ. ಓಕೆ, ಈ 3 ಟೇಬಲ್ನು ಜಾಯಿನ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಇನ್ಫಾರ್ಮೇಷನ್ ಆಫ್ ವಿಚ್ ಆಕ್ಟರ್ ಹ್ಯಾಸ್ ಆಕ್ಟೆಡ್ ಇನ್ ವಿಚ್ ಮೂವಿ. ಇಲ್ಲಿ ನೋಡಿ, ಒಂದು ಕ್ವೆರಿ ಆಲ್ರೆಡಿ ಬರೆದಿದ್ದೀನಿ. ಐ ವಿಲ್ ಗಿವ್ ಯು ವಾಕ್ ಥ್ರೂ. ನೋಡಿ, ಆಕ್ಟರ್ ಟೇಬಲ್, ಐ ಆಮ್ ಜಾಯ್ನಿಂಗ್ ವಿತ್ ದಿ ಫಿಲಿಮ್ ಆಕ್ಟರ್ ವಿಚ್ ಇಸ್ ದಿ
bridge table on actor ID, and then the film actor is joined with the film table on film ID. So ಹೀಗೆ ಈ 3 tablesನ ನಾವು ಜಾಯಿನ್ ಮಾಡಿದ್ರೆ we can get to know which actor has acted on which movie. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಆಲ್ಸೋ ಅಪ್ಲೈಯಿಂಗ್ ಎ ಫಿಲ್ಟರ್ ಆನ್ ದಿ ಆಕ್ಟರ್ ಲಾಸ್ಟ್ ನೇಮ್. ಇಲ್ಲಿ ಬಂದು ಗೇಬಲ್ ಅಂತ ಹೇಳ್ಬಿಟ್ಟು ಐ ಆಮ್ ಸೇಯಿಂಗ್ ಡಿಸ್ಪ್ಲೇ ಓನ್ಲಿ ದೋಸ್ ಆಕ್ಟರ್ಸ್ ಆ್ಯಂಡ್ ಹಿಸ್ ಮೂವೀಸ್ ವೇರ್ ದ ಲಾಸ್ಟ್ ನೇಮ್ ಇಸ್ ಗೇಬಲ್. ಆಲ್ಸೋ ಆರ್ಡರ್ ಬೈ ಟೈಟಲ್ ಡಿಸ್ಕ್ರಿಪ್ಷನ್. ಓಕೆ, ಸೊ ಇದನ್ನೊಂದ್ಸಲಿ ಎಕ್ಸಿಕ್ಯೂಟ್ ಮಾಡ್ತೀನಿ, ನೀವೇ ನೋಡ್ಬೋದು ಡೇಟಾನಲ್ಲಿ. ಕ್ರಿಶ್ಚಿಯನ್ ಗೇಬಲ್ ಅಂತಿದೆ, ಇಲ್ಲಿ ಟೈಟಲ್ ನೋಡಿದ್ರೆ ಇಟ್ ಇಸ್ ಆಲ್ ಸಾರ್ಟೆಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಸೊ ಇವಾಗ ಇದನ್ನು ಹಸುರಲ್ಲಿ ಹೇಗೆ ಮಾಡೋದು, ಹೌ ಕ್ಯಾನ್ ವಿ ಗೆಟ್ ದ ಸೇಮ್ ಔಟ್ಪುಟ್, ಇದೇ ಔಟ್ಪುಟ್ಟು ಹಸುರಲ್ಲಿ ಆ್ಯಸ್ ಅ ಜೇಸಾನ್ ಹೇಗೆ ಬರುತ್ತೆ, ಈ ಜಾಯಿನ್ಸ್ ಎಲ್ಲ ಹೇಗೆ ಮಾಡೋದು, ಈ ಫಿಲ್ಟರ್ ಕಂಡೀಷನ್ ಹೇಗೆ ಅಪ್ಲೈ ಮಾಡೋದು, ಅದನ್ನು ನೋಡೋಣ ಇವಾಗ. ಸೊ ಅದಕ್ಕೆ ವಾಪಸ್ ಹಸುರಾಗಿ ಹೋಗ್ತೀನಿ. ಈಗ ಹಸುರಲ್ಲಿ ನಾವು ಒಂದೇ ಟೇಬಲ್ ಟ್ರ್ಯಾಕ್ ಮಾಡಿದ್ದು, ಬಟ್ ಈ ಎಕ್ಸಾಂಪಲ್ ಪ್ರಕಾರ ದೇರ್ ಆರ್ 3 ಟೇಬಲ್ಸ್, ರೈಟ್? ಆ್ಯಕ್ಟರ್, ಫಿಲಿಮ್ ಆ್ಯಂಡ್ ಫಿಲಿಮ್ ಆ್ಯಕ್ಟರ್. ಸೊ ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ಈ 2 ಟೇಬಲ್ದು ಡೇಟಾ ಬರಬೇಕು ಅಂದರೆ ನಾವು ಟ್ರ್ಯಾಕ್ ಮಾಡಬೇಕು. ಸೊ ಫಿಲಿಮ್ ಟೇಬಲ್ ಟ್ರ್ಯಾಕ್ ಮಾಡ್ತೀನಿ, ಅದು ಮತ್ತೆ ಮಾಡಿಫೈ ಟ್ಯಾಬ್ಗೆ ಹೋಗುತ್ತೆ. ಅಲ್ಲಿ ಕ್ಲಿಕ್ ಆನ್ ಪಬ್ಲಿಕ್ ಆ್ಯಂಡ್ ದೆನ್ ಫಿಲಿಮ್ ಆ್ಯಕ್ಟರ್. ಸೊ ಈಗ 3 ಟೇಬಲ್ ಟ್ರ್ಯಾಕ್ ಮಾಡಿದ್ದೀನಿ, ನೀವು ಲೆಫ್ಟ್ ಸೈಡ್ ನೋಡ್ಬೋದು, ಆ್ಯಕ್ಟರ್, ಫಿಲಿಮ್ ಆ್ಯಂಡ್ ಫಿಲಿಮ್ ಆ್ಯಕ್ಟರ್. ಸೊ ಈಗ ಬರೀ ಟೇಬಲ್ ಟ್ರ್ಯಾಕ್ ಮಾಡಿದ್ದೀನಿ, ಬಟ್ ಇದ್ರ ಮಧ್ಯೆ ರಿಲೇಷನ್ಶಿಪ್ ಇನ್ನೂ ಮಾಡಿಲ್ಲ, ರೈಟ್? ಈಗ ಜಾಯಿನ್ ಮಾಡಬೇಕು ಅಂದರೆ ರಿಲೇಷನ್ಶಿಪ್ ಶುಡ್ ಬಿ ಎಸ್ಟಾಬ್ಲಿಷ್ಡ್. ಇದನ್ನು ನಾನು ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಲೆಟ್ ಮಿ ಗೋ ಬ್ಯಾಕ್ ಟು ದ API ಟ್ಯಾಬ್. ಈ API ಟ್ಯಾಬಲ್ಲಿ ಇವಾಗ ನೋಡಿ, ದೇರ್ ಆರ್ ಅಡಿಷ್ನಲ್ ನೋಡ್ಸ್, ಫಿಲಿಮ್ ಅಂಡರ್ಸ್ಕೋರ್ ಅಗ್ರಿಗೇಟ್, ಫಿಲಿಮ್ ಅಂಡರ್ಸ್ಕೋರ್ ಬೈ PK, ಅದೇ ರೀತಿ ಫಿಲಿಮ್ ಆ್ಯಕ್ಟರ್ ಅಗ್ರಿಗೇಟ್, ಫಿಲಿಮ್ ಆ್ಯಕ್ಟರ್ ಬೈ PK, ಈ ಥರ ನೋಟ್ಸ್ ಬಂದಿದೆ ಬಿಕಾಸ್ ವಿ ಹ್ಯಾವ್ ಟ್ರ್ಯಾಕ್ಡ್ ಇಟ್. ಈ ಆ್ಯಕ್ಟರ್ ನೋಡಲ್ಲಿ ನೋಡಿ, ಆ್ಯಕ್ಟರ್ ನೋಡಲ್ಲಿ ಆಟ್ರಿಬ್ಯೂಟ್ಸ್ ಇದೆ, ಆ್ಯಕ್ಟರ್ ID, ಫಸ್ಟ್ ನೇಮ್, ಲಾಸ್ಟ್ ಅಪ್ಡೇಟ್. ಅದಾದಮೇಲೆ ಕೆಲವು ಆಪರೇಟರ್ಸ್ ಇದೆ, ವೇರ್ ಕ್ಲಾಸ್, ಆರ್ಡರ್ ಬೈ, ಆಫ್ಸೆಟ್, ಲಿಮಿಟ್, ಡಿಸ್ಟಿಂಕ್ಟ್ ಆನ್, ಈ ಥರ ಆಪರೇಟರ್ಸ್ ಇದೆ. ಆಪರೇಟರ್ಸ್ ಆಲ್ ಅಪಿಯರ್ ಇನ್ ಪರ್ಪಲ್ ಕಲರ್, ವೇರ್ ಆಸ್ ಆಟ್ರಿಬ್ಯೂಟ್ಸ್ ಅಪಿಯರ್ ಇನ್ ಬ್ಲೂ ಕಲರ್, ರೈಟ್? ಈಗ ಈ ಆ್ಯಕ್ಟರ್ ಟೇಬಲ್ಗೆ ಒಂದು ರಿಲೇಷನ್ಶಿಪ್ ಆ್ಯಡ್ ಮಾಡೋಣ. ಸೊ ಅಲ್ಲಿ ಕ್ಲಿಕ್ ಆನ್ ದಿ ಆ್ಯಕ್ಟರ್ ಟೇಬಲ್, ಗೋ ಟು ದ ರಿಲೇಷನ್ಶಿಪ್ಸ್. ಈ ಟ್ಯಾಬಲ್ಲಿ ನಾವು ಏನು ಮಾಡೋದು ಅಂದರೆ, we can define how actor table is associated with other tables. ಓಕೆ, ನೀವಿಲ್ಲಿ ಕಾನ್ಫಿಗರ್ ಮಾಡ್ಬೋದು, ವಿ ಕ್ಯಾನ್ ಕಾನ್ಫಿಗರ್ ಅ ನ್ಯೂ ರಿಲೇಷನ್ಶಿಪ್. ಅಥವಾ ಹಸುರ ಏನು ಮಾಡುತ್ತೆ, ಇಟ್ ವಿಲ್ ರೀಡ್ ಫ್ರಮ್ ದ ಸ್ಕೀಮಾ. ನಿಮ್ಮ ಡೇಟಾಬೇಸಲ್ಲಿ ಏನು ಸ್ಕೀಮಾ ಇದೆ, ಏನು ಮೆಟಾಡೇಟಾ ಇದೆ, ಅದರಿಂದ ಇಟ್ ಕ್ಯಾನ್ ಗಿವ್ ಯು ಸಜೆಷನ್ಸ್. ಇಲ್ಲಿ ನೋಡಿ, ಇಟ್ ಈಸ್ ಆಲ್ರೆಡಿ ಗಿವಿಂಗ್ ಎ ಸಜೆಷನ್ ಬೇಸ್ಡ್ ಆನ್ ದ ಪ್ರೈಮರಿ ಕೀ, ಫಾರಿನ್ ಕೀ. ಸೊ ಅದೇನು ಹೇಳ್ತಾ ಇದೆ, ಸಜೆಸ್ಟೆಡ್ ಅರೇ ರಿಲೇಷನ್ಶಿಪ್. ಓಕೆ, film underscore actor dot actor ID, which is a foreign key, to the actor dot actor ID, which is a primary key. So ಈ ಪ್ರೈಮರಿ ಕೀ, ಫಾರಿನ್ ಕೀ, ಪ್ರೈಮರಿ ಕೀ ರಿಲೇಷನ್ಶಿಪ್ ಡೇಟಾಬೇಸಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನು ನೋಡ್ಬಿಟ್ಟು ಹಸುರ ನಿಮಗೆ ಸಜೆಷನ್ ಹೇಳ್ತಾ ಇದೆ, ದಟ್ ಡು ಯು ವಾಂಟ್ ಟು ಡಿಫೈನ್ ದಿಸ್ ರಿಲೇಷನ್ ವಿತ್ ಇನ್ ಹಸುರ ಆಲ್ಸೋ ಅಂತ ಹೇಳ್ಬಿಟ್ಟು. ಸೊ ಅವಾಗ ಜಸ್ಟ್ ಆ್ಯಡ್ ಅಂತ ಮಾಡಿ, ಈ ಬಾಕ್ಸ್ ಬರುತ್ತೆ. ಇಲ್ಲಿ ಏನಾದರೂ ನೇಮ್ ಚೇಂಜ್, ಡಿಫ್ರೆಂಟ್ ನೇಮ್ ಕೊಡ್ಬೋದು ಬೇಕಿದ್ರೆ ಫಾರ್ ದ ರಿಲೇಷನ್, ಆರ್ ಯು ಕ್ಯಾನ್ ಜಸ್ಟ್ ಲೀವ್ ಇಟ್ ಆಸ್ ಇಸ್. ಓಕೆ, ಸೊ ಇವಾಗ ನೋಡಿ, ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಯಿತು ಬಿಟ್ವೀನ್ ಫಿಲಿಮ್ ಆ್ಯಂಡ್ ಫಿಲಿಮ್ ಆ್ಯಕ್ಟರ್ಸ್, ಆ್ಯಕ್ಟರ್ ಆ್ಯಂಡ್ ಫಿಲಿಮ್ ಆ್ಯಕ್ಟರ್ ಟೇಬಲ್. ಓಕೆ, ಇದನ್ನ ಹೋಗಿ ವೆರಿಫೈ ಮಾಡೋಣ ನಾವು. ಇವಾಗ API ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಆ್ಯಕ್ಟರ್ ನೋಡಿದ್ವಲ್ಲ, ಈ ಹಾಗೆ ಸ್ಕ್ರಾಲ್ ಮಾಡಿದ್ರೆ ಇವಾಗ ನೋಡಿ, ಈ 2 ಎಕ್ಸ್ಟ್ರಾ ಬಂದಿದೆ ನೋಡಿ ಲೈನ್ಸು, ಫಿಲಿಮ್ ಆ್ಯಕ್ಟರ್ಸ್ ಅಗ್ರಿಗೇಟ್. ಸೊ ಇವಾಗ ನಾವು ಅಲ್ಲಿ ಯಾವಾಗ ರಿಲೇಷನ್ಶಿಪ್ ಆ್ಯಡ್ ಮಾಡೋದು, ದೋಸ್ 2 ಟೇಬಲ್ಸ್ ಆರ್ ನೌ ಜಾಯಿನ್ ಟುಗೆದರ್. ಓಕೆ, ಸೊ ಹಾಗಾಗಿನೇ ನೀವು ಆ್ಯಕ್ಟರ್ ಟೇಬಲ್ ಒಳಗಡೆ ಹೋದರೆ ಇಟ್ ವಿಲ್ ಆಲ್ಸೋ ಶೋ ಆಲ್ ದಿ ಅದರ್ ಟೇಬಲ್ಸ್ ದಟ್ ಆರ್ ರಿಲೇಟೆಡ್ ಟು ಇಟ್. ಓಕೆ, ಈಗ ಫಿಲಿಮ್ ಆ್ಯಕ್ಟರ್ಸ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ ನೋಡಿ, ಆ್ಯಕ್ಟರ್ ID, ಫಿಲಿಮ್ ID ಎಲ್ಲ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ, ಇವಾಗ ಫಿಲಿಮ್ ID ಕ್ಲಿಕ್ ಮಾಡೋಣ, ಫಿಲಿಮ್ ID ಸೆಲೆಕ್ಟ್ ಮಾಡೋಣ. ಫಿಲಿಮ್ ID ಸೆಲೆಕ್ಟ್ ಮಾಡಿಬಿಟ್ಟು ಲಿಮಿಟ್ ಕೊಡೋಣ. ಲಿಮಿಟ್ ಬಂದು ಒಂದು 2 ಆ್ಯಕ್ಟರ್ ಮಾತ್ರ, ಜಸ್ಟ್ 2 ಆ್ಯಕ್ಟರ್ಸ್ ವಿ ವಿಲ್ ಡಿಸ್ಪ್ಲೇ. ಇಲ್ಲಿ ನೋಡಿ, ಪೆನಿಲೋಪ್ ಗಿನೆಸ್ ಆ್ಯಂಡ್ ಸ್ಕ್ರಾಲ್ ಮಾಡಿದ್ರೆ ನಿಕ್ ವಾಲ್ಬರ್ಗ್. ಓಕೆ, ಈ 2 ಆ್ಯಕ್ಟರ್ ಲಿಸ್ಟ್ ಮಾತ್ರ ತೋರಿಸ್ತಾ ಇದೆ. ದೇ ಹ್ಯಾವ್ ಆ್ಯಕ್ಟೆಡ್ ಇನ್ ಮಲ್ಟಿಪಲ್ ಮೂವೀಸ್. ಬಟ್ ಇಲ್ಲಿ ಏನಾಗ್ತಾ ಇದೆ, ಬರೀ ಫಿಲಿಮ್ ID ಬರ್ತಾ ಇದೆ,
ಐ ಡಿ ಇಸ್ ನಾಟ್ ಯೂಸ್ಫುಲ್. ನಮಗೆ ಫಿಲಿಮ್ದು ಟೈಟಲ್ ಬೇಕು, ನೇಮ್ ಗೊತ್ತಾಗಬೇಕು, ರೈಟ್? ಸೊ ಅದಕ್ಕೆ, ಬಟ್ ಆ ಟೈಟಲ್ ಎಲ್ಲಿದೆ? ಇಟ್ ಈಸ್ ನಾಟ್ ಇನ್ ದಿ ಫಿಲಿಮ್ ಆ್ಯಕ್ಟರ್ಸ್, ಇಟ್ ಈಸ್ ಇನ್ ದ ಫಿಲಿಮ್ ಟೇಬಲ್, ಕರೆಕ್ಟ್? ಸೊ ಮತ್ತೆ ಡೇಟಾ ಟ್ಯಾಬ್ಗೆ ಹೋಗೋಣ. ಡೇಟಾ ಟ್ಯಾಬ್ಗೆ ಹೋಗ್ಬಿಟ್ಟು ನಾವು ಆ್ಯಕ್ಟರಿಂದ ಫಿಲಿಮ್ ಆ್ಯಕ್ಟರ್ ತನಕ ಬಂದಿದ್ದೀವಿ. ಈ ಫಿಲಿಮ್ ಆ್ಯಕ್ಟರ್ಗೆ ಹೋಗಿ ರಿಲೇಷನ್ಶಿಪ್ ನೋಡೋಣ. ನೋಡಿ, ಫಿಲಿಮ್ ಆ್ಯಕ್ಟ್ರಲ್ಲಿ ಯಾವುದೇ ರೀತಿ ರಿಲೇಷನ್ಶಿಪ್ಸ್ ಇನ್ನೂ ಇಲ್ಲ, ಬಟ್ ಅದು ಸಜೆಷನ್ ಮಾಡ್ತಾ ಇದೆ. ಓಕೆ, 2 ಸಜೆಷನ್ ಇದೆ. ಫ್ರಮ್ ಫಿಲಿಮ್ ಆ್ಯಕ್ಟರ್ ಟೇಬಲ್ ಬ್ಯಾಕ್ ಟು ಆ್ಯಕ್ಟರ್ ಐ ಡಿ, ಫ್ರಮ್ ಫಿಲಿಮ್ ಆ್ಯಕ್ಟರ್ ಟೇಬಲ್ ಟು ದಿ ಫಿಲಿಮ್ ಟೇಬಲ್ ಆಲ್ಸೋ. ಓಕೆ, ಸೊ ಈ 2ನೇದು ಸೆಲೆಕ್ಟ್ ಮಾಡೋಣ ಸದ್ಯಕ್ಕೆ. ಕ್ಲಿಕ್ ಆನ್ ಆ್ಯಡ್, ಕ್ಲಿಕ್ ಆನ್ ಸೇವ್. ಈಗ ಸೇವ್ ಆಯಿತು. ಸೇವ್ ಆದಮೇಲೆ ಈಗ ನೋಡಿ ಎ ಪಿ ಐಗೆ ಹೋಗೋಣ. ಮತ್ತೆ ಎ ಪಿ ಐಗೆ ಹೋಗ್ಬಿಟ್ಟು ಇದನ್ನು ನಾನು ಮತ್ತೆ ಕೊಲ್ಯಾಪ್ಸ್ ಮಾಡ್ತೀನಿ, ಜಸ್ಟು ನಿಮಗೆ ಸ್ಟಾರ್ಟಿಂಗಿಂದ ತೋರಿಸೋದಕ್ಕೆ. ಆ್ಯಕ್ಟರ್ ಎಕ್ಸ್ಪ್ಯಾಂಡ್ ಮಾಡಿದೆ. ಆ್ಯಕ್ಟರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯು ಹ್ಯಾವ್ ದೀಸ್ ಆಟ್ರಿಬ್ಯೂಟ್ಸ್, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆ್ಯಡ್ ಮಾಡಿದೆ. ಇದು ಆ್ಯಡ್ ಮಾಡಿದ್ಮೇಲೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಗೋ ಟು ದಿ ರಿಲೇಷನ್ ಟೇಬಲ್ ವಿಚ್ ಇಸ್ film_actors. ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ನೋಡಿ, ಇವಾಗ ಈ ಫಿಲಿಮ್ ಐ ಡಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಐ ಜಸ್ಟ್ ಡಿಸೆಲೆಕ್ಟೆಡ್. ಈ ಫಿಲಿಮ್ ಆ್ಯಕ್ಟರ್ಸಲ್ಲಿ ಈಗ ಫಿಲಿಮ್ ಅಂತಲೂ ಒಂದು ನೋಡ್ ಬಂದಿದೆ ನೋಡಿ. ಇದು ಮೊದಲು ಇರಲಿಲ್ಲ, ಇವಾಗ ನಾವು ಆ್ಯಡ್ ಮಾಡಿದ್ಮೇಲೆ ಅದು ಬಂದಿದೆ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲಿಂದ ಇವಾಗ ನಿಮಗೆ ಫಿಲಿಮ್ ಟೈಟಲ್ ಬೇಕು. ಫಿಲಿಮ್ ಟೈಟಲ್ ಹಾಗೂ ಲೆಟ್ಸ್ ಸೇ ರಿಲೀಸ್ ಇಯರ್. ಓಕೆ, ಇದೆರಡು ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿ ಪ್ಲೇ ಕೊಟ್ಟರೆ ನೋಡಿ ಇಲ್ಲಿ ಎಲ್ಲ ಡೇಟಾ ಬರ್ತಾ ಇದೆ. ಅಂದರೆ ದಿಸ್ ಆ್ಯಕ್ಟರ್ ಪೆನೆಲೋಪ್ ಗಿನೆಸ್ ಹ್ಯಾಸ್ ಆ್ಯಕ್ಟೆಡ್ ಇನ್ ಆಲ್ ದೀಸ್ ಮೂವೀಸ್ ಅಲಾಂಗ್ ವಿತ್ ದ ಮೂವಿ ಟೈಟಲ್ ಆ್ಯಂಡ್ ರಿಲೀಸ್ ಇಯರ್. ಓಕೆ, ಸೊ ಇಲ್ಲಿ ಏನಾಗಿದೆ ಅಂದರೆ ಆ್ಯಕ್ಟರ್ ಟೇಬಲಿಂದ ಫಿಲಿಮ್ ಆ್ಯಕ್ಟರ್ ಟೇಬಲ್ಗೆ ಜಾಯ್ನ್ ಆಯಿತು, ಫಿಲಿಮ್ ಆ್ಯಕ್ಟರ್ ಟೇಬಲಿಂದ ಫಿಲಿಮ್ ಟೇಬಲ್ಗೆ ಜಾಯ್ನ್ ಆಯಿತು. ಸೊ ಇದು ಜಸ್ಟ್ ಲೈಕ್ ಯುವರ್ SQL. ಓಕೆ, SQL ಅಲ್ಲಿ ನಾವು ಬರೀಬೇಕು ಜಾಯಿನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಹಸೋರಲ್ಲಿ ಏನು ಅಂದರೆ ವಿ ಹ್ಯಾವ್ ಟು ಡಿಫೈನ್ ದ ರಿಲೇಷನ್ಶಿಪ್, ದೆನ್ ಹಸೋರಾ ವಿಲ್ ಕ್ರಿಯೇಟ್ ದ ಜಾಯಿನ್ ಬೈ ಇಟ್ ಸೆಲ್ಫ್. ಓಕೆ, ನೀವು ನೋಡಬೇಕು ಅಂದರೆ ನೀವು ಅನಲೈಸ್ ಮಾಡ್ಬೋದು. ಈ ಕ್ವೆರಿ ನೋಡಿದ್ರೆ ಇಲ್ಲಿ ನಿಮಗೆಲ್ಲ ಕಾಣಿಸುತ್ತೆ, ಇಲ್ಲಿ ಎಲ್ಲೆಲ್ಲಿ ಜಾಯಿನ್ ಆಗಿದೆ ಟೇಬಲ್ಸು. ಇಲ್ಲಿ ನೋಡಿ ಲೆಫ್ಟ್ ಔಟ್ರ್ ಅಂತ ಹೇಳ್ಬಿಟ್ಟು. ಬಟ್ ವರ್ಡ್ ಆಫ್ ಕಾಷನ್, ಈ ಕ್ವೆರಿ ಬಂದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಏನಕ್ಕೆ ಅಂದರೆ ಇಟ್ ಈಸ್ ಅ ಮಿಷಿನ್ ಜನರೇಟೆಡ್ ಕ್ವೆರಿ. ಓಕೆ, ಈ ಕ್ವೆರಿ this query is very similar to the query that we have written here. Okay, ನಾವಿಲ್ಲಿ ಬರ್ದಿರೋ ಕ್ವೆರಿ ಏನು ಅಂದರೆ this is a human written query, so it is understandable, but it is not optimized. Okay, but ಇಲ್ಲೇನು ಅಂದರೆ this is a machine generated query. Machine generated code is always highly optimized but very difficult to understand. ಇದು ಅರ್ಥನೇ ಆಗಲ್ಲ. ಓಕೆ, ಇದು ನೀವು ನೋಡ್ಬೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಬಟ್ ಐ ವುಡ್ ಸೇ ಡೋಂಟ್ ಲುಕ್ ಅಟ್ ಇಟ್, ರೈಟ್? ಸೊ ಇಲ್ಲಿ ಫುಲ್ ಕ್ವೆರಿ ಇದೆ ವಿಚ್ ಇನ್ಕ್ಲೂಡ್ಸ್ ಆಲ್ ದೋಸ್ 3 ಟೇಬಲ್ಸ್. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ಮತ್ತೆ ಕ್ವೆರಿ ಹೋಗೋಣ. ನಾವು ಕ್ವೆರಿಲಿ ಏನು ಮಾಡಿದ್ವಿ ಅಂದರೆ ವಿ ಸಾರ್ಟೆಡ್ ದಿ ರಿಸಲ್ಟ್ ಬೈ ಟೈಟಲ್ ಡಿಸೆಂಡಿಂಗ್ ಆರ್ಡರ್. ಓಕೆ, ಸೊ ಇಲ್ಲಿ ನೋಡಿದ್ರೆ ಈ ಟೈಟಲ್ ಬಂದು ಇಟ್ ಲುಕ್ಸ್ ಲೈಕ್ ಇಟ್ ಇಸ್ ಇನ್ ಅಸೆಂಡಿಂಗ್ ಆರ್ಡರ್ ಬೈ ಡಿಫಾಲ್ಟ್. ಅದನ್ನು ಹೇಗೆ ಚೇಂಜ್ ಮಾಡೋದು? ಇವಾಗ ಲೆಫ್ಟ್ ಸೈಡ್ ಬನ್ನಿ. ಎಕ್ಸ್ಪ್ಲೋರಲ್ಲಿ ಈ ಫಿಲಿಮ್ ಆ್ಯಕ್ಟರ್ಸ್ ನೋಡಿದೆ ನೋಡಿ. ಈ ಫಿಲಿಮ್ ಆ್ಯಕ್ಟರ್ಸ್ ನೋಡಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಆರ್ಡರ್ ಬೈ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇನ್ ದಟ್ ಆಲ್ಸೋ ಇಟ್ ವಿಲ್ ಶೋ ದ ರಿಲೇಷನ್. ಹಿಯರ್ ಇಟ್ ಇಸ್ ಕ್ಲಿಯರ್ಲಿ ಶೋಯಿಂಗ್ ದಿ ಫಿಲಿಮ್ ರಿಲೇಷನ್ ವಿಚ್ ಇಸ್ ದ ಸೇಮ್ ಆಸ್ ದಿಸ್. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲಿ ಟೈಟಲ್ ಸೆಲೆಕ್ಟ್ ಮಾಡಿ ಡಿಸೆಂಡಿಂಗ್ ಸೆಲೆಕ್ಟ್ ಮಾಡೋಣ. ಈಗ ನಾವು ಎಕ್ಸಿಕ್ಯೂಟ್ ಕೊಟ್ಟರೆ ಈ ಅಕಾಡೆಮಿ ಡೈನೋಸರ್ ಅಂತ ಇರೋದೆಲ್ಲ ಕೆಳಗಡೆ ಹೋಗಿ ಎನಿಥಿಂಗ್ ಸ್ಟಾರ್ಟಿಂಗ್ ವಿತ್ Z or W ಶುಡ್ ಅಪಿಯರ್ ಅಟ್ ದ ಟಾಪ್. ಸೊ ಎಕ್ಸಿಕ್ಯೂಟ್ ಕೊಟ್ಟರೆ ದೇರ್ ಯು. ಸೊ ವಿಸರ್ಡ್, ಕೋಲ್ಡ್ ಬ್ಲಡೆಡ್, ವೆಸ್ಟ್ವರ್ಡ್, ಸೀ ಬಿಸ್ಕೆಟ್ ಇದೆಲ್ಲ ನಾವು ಅಪಿಯರ್ಸ್ ಅಟ್ ದ ಟಾಪ್. ವೈ? ಬಿಕಾಸ್ ಇಟ್ ಇಸ್ ಸಾರ್ಟೆಡ್ ಇನ್ ಡಿಸೆಂಡಿಂಗ್ ಆರ್ಡರ್. ನೀವು ಇಲ್ಲಿ ನೋಡ್ಬೋದು ಎವ್ರಿ ಚೇಂಜ್ ದಟ್ ವಿ ಡೂ ಹಿಯರ್ is reflecting in the GraphQL query. ನಿಮ್ಗೆ ಒನ್ಸ್ ಇದು ಅಭ್ಯಾಸ ಆಗಿಬಿಟ್ರೆ ನೀವಿಲ್ಲಿ ಚೆಕ್ ಮಾಡಬೇಕು ಅಂತಲೇ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಕಂಪೋಸಿಂಗ್ ಯುವರ್ ಕ್ವೆರಿ ಡೈರೆಕ್ಟ್ಲಿ ಹಿಯರ್ ಬೈ ಟೈಪಿಂಗ್ ದ ಕ್ವೆರಿ. ಓಕೆ, ಇವಾಗ ಇನ್ನೊಂದೇನು ನೋಡೋಣ ಅಂದರೆ ಇಲ್ಲಿ ಇವರಿಬ್ಬರು ಆ್ಯಕ್ಟ್ರು ತುಂಬ ಫಿಲಿಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಓಕೆ, ಸೊ ಮೊದಲನೇದು ಬಂದು ಲೆಟ್ ಅಸ್ ಫಿಲ್ಟರ್ ಆನ್ ಅ ಪರ್ಟಿಕ್ಯುಲರ್ ಆ್ಯಕ್ಟರ್ ಲಾಸ್ಟ್ ನೇಮ್. ಓಕೆ, ಸೊ ಅದಕ್ಕೆ ಮತ್ತೆ ಲೆಫ್ಟ್ ಸೈಡಲ್ಲಿ ಎಕ್ಸ್ಪ್ಲೋರಲ್ಲಿ ವೇರ್ ಕ್ಲಾಸ್ ಅಂತಿದೆ ನೋಡಿ, ಅಂಡರ್ ಆ್ಯಕ್ಟರ್. ವೇರ್ ಕ್ಲಾಸ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಇಲ್ಲಿ ವೇರ್ ಲಾಸ್ಟ್ ನೇಮ್ ಲೈಕ್ ಆರ್
ಐ ಲೈಕ್ ಇರಬೇಕು. ಇಲ್ಲೆಲ್ಲೋ ಐ ಲೈಕ್ ಇದೆ. ಐ ಲೈಕ್ ಅಂದರೆ ಐ ಲೈಕ್ ಮೀನ್ಸ್ ಕೇಸ್ ಇನ್ಸೆನ್ಸಿಟಿವ್ ಸಚ್. ಓಕೆ, ಲೈಕ್ ಮೀನ್ಸ್ ಕೇಸ್ ಸೆನ್ಸಿಟಿವ್, ಐ ಲೈಕ್ ಮೀನ್ಸ್ ನಾಟ್ ಕೇಸ್ ಸೆನ್ಸಿಟಿವ್. ಸೊ ಇಲ್ಲಿ ಗೇಬಲ್ ಅಂತ ಟೈಪ್ ಮಾಡ್ತೀನಿ. ಗೇಬಲ್ ಅಂತ ಟೈಪ್ ಮಾಡಿದ್ರೆ ಯು ಕ್ಯಾನ್ ಸಿ ಇಲ್ಲಿ ಬಂದಿದೆ. ಇವಾಗ ನೋಡಿ ಕ್ರಿಶ್ಚಿಯನ್ ಗೇಬಲ್ ಅಂತ ಬಂತು. ನೆಕ್ಸ್ಟ್ ಬಂದು ಈ ನಂಬರ್ ಆಫ್ ಮೂವೀಸ್ನ ಲಿಮಿಟ್ ಮಾಡೋಣ. ಓಕೆ, ಇಲ್ಲಿ ತುಂಬ ಮೂವೀಸ್ ತೋರಿಸ್ತಾ ಇದೆ. ಲೆಟ್ ಅಸ್ ಜಸ್ಟ್ ಶೋ ದ ಟಾಪ್ 3 ಮೂವೀಸ್. ಸೊ ಅದಕ್ಕೆ ಬಂದು ಈ ಫಿಲಿಮ್ ಆ್ಯಕ್ಟರ್ಸಲ್ಲಿ ಇಲ್ಲಿ ಲಿಮಿಟ್ ಅಂತಿದೆ. ಈ ಲಿಮಿಟಲ್ಲಿ ಬಂದು ಒಂದು 2 ಫಿಲಿಮ್ ಮಾತ್ರ ಡಿಸ್ಪ್ಲೇ ಮಾಡೋಣ ಸದ್ಯಕ್ಕೆ. ಕ್ಲಿಕ್ ಮಾಡಿದ್ರೆ ನೋಡಿ ಕ್ರಿಶ್ಚಿಯನ್ ಗೇಬಲ್ ಅಂತ ಬಂತು. ಓಕೆ, ಸೊ ಕ್ರಿಶ್ಚಿಯನ್ ಗೇಬಲ್ ಅವ್ರು ಯಾವ ಫಿಲಿಮ್ ಆ್ಯಕ್ಟ್ ಮಾಡಿದ್ದಾರೆ, 2 ಫಿಲಿಮ್, 1 ಡೇರ್ಸ್ ಆ್ಯಂಡ್ ವಿಸರ್ಡ್ ಕೋಲ್ಡ್ ಬ್ಲಡೆಡ್ ಅಂತೇಳಿ, ಅಲಾಂಗ್ ವಿತ್ ದ ರಿಲೀಸ್ ಇಯರ್. ಸೊ ಹೀಗೆ ನೀವು SQL ಅಲ್ಲಿ ಏನೇನು ಸಿಂಪಲ್ ಸೆಲೆಕ್ಟ್ ಕ್ವೆರಿ ಬರಿಬೋದು ವಿಚ್ ಇನ್ವಾಲ್ವ್ಸ್ ಜಾಯ್ನಿಂಗ್ ಮಲ್ಟಿಪಲ್ ಟೇಬಲ್ಸ್, ಇದು ಸೇಮ್ ಹಸುರಲ್ಲಿ ಮಾಡ್ಬೋದು. ಓಕೆ, ಸೊ ಇದೇನದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹಸುರ ರಿಲೇಷನ್ಶಿಪ್ ಹೇಗೆ ಡಿಫೈನ್ ಮಾಡೋದು, ಜಾಯಿನ್ ಹೇಗೆ ಆಗೋದು, ಹೌ ಡಸ್ ಇಟ್ ಟ್ರಾವರ್ಸ್, ಇದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈಸಿಯಾಗಿ ನೀವು GraphQL ಬರ್ಕೊಂಡು ಹೋಗ್ಬೋದು. ಸೊ ಇವಾಗ ಏನು ಮಾಡೋಣ ಅಂದರೆ ಈ ಕ್ವೆರಿನ ನಾವು ಪೋಸ್ಟ್ಮ್ಯಾನ್ ಮುಖಾಂತರ ಕಾಲ್ ಮಾಡೋಣ. ಸೊ ಇದನ್ನ ಜಸ್ಟ್ ಹಾಗೆ ಕಾಪಿ ಮಾಡ್ತೀನಿ ಆ್ಯಂಡ್ ಲೆಟ್ಸ್ ಗೋ ಟು ಪೋಸ್ಟ್ಮ್ಯಾನ್. ಈ ಪೋಸ್ಟ್ಮ್ಯಾನಲ್ಲಿ ಐ ಜಸ್ಟ್ ಚೇಂಜ್ ದ ಪೇಲೋಡ್ ಹಿಯರ್ ಆ್ಯಂಡ್ ವಿ ವಿಲ್ ಸೆಂಡ್ ಇಟ್. ಓಕೆ, ನೀವು ನೋಡ್ಬೋದು ವಿ ಆರ್ ಗೆಟಿಂಗ್ ದ ಎಕ್ಸಾಕ್ಟ್ ಸೇಮ್ ಡೇಟಾ ಇನ್ ಹಸುರ, ಸಾರಿ ಇನ್ ಪೋಸ್ಟ್ಮ್ಯಾನ್. ಇಲ್ಲಿ ನಾವು ಐ ಕ್ಯಾನ್ ಚೇಂಜ್ ದಿಸ್. ಓಕೆ, ಗೇಬಲ್ ಬದಲು ಕೇಜ್ ಅಂತ ಕೊಡ್ತೀನಿ, ನೋಡೋಣ ಏನಾದರೂ ಡೇಟಾ ಸಿಗುತ್ತಾ ಅಂತ ಹೇಳಿ. ಓಕೆ, ಕೇಜ್ ಅಂದರೆ ಯಾವುದೊಂದು ಡೇಟಾ ಬರ್ತಾ ಇದೆ. ಲಿಮಿಟ್ ಬಂದು 2 ಬದಲು ಲೆಟ್ಸ್ ಸೇ ವಿ ವಿಲ್ ಗೆಟ್ 5 ಮೂವೀಸ್, ರೈಟ್. ಸೊ ಇಲ್ಲಿ ನೋಡ್ಬೋದು 1 2 3 4 5. ಓಕೆ, ಸೊ 5 ಮೂವೀಸ್ ಬಂತು ಆ್ಯಂಡ್ ದೇರ್ ಆರ್ 2 ಆ್ಯಕ್ಟರ್ಸ್. ಇಲ್ಲಿ 2 ಆ್ಯಕ್ಟರ್ ಹೆಸರು ಬರ್ತಾ ಇದೆ, ಒಂದು 0 ಕೇಜು, ಇನ್ನೊಂದು ಜಾನಿ ಕೇಜ್ ಅಂತ ಹೇಳ್ಬಿಟ್ಟು. ಇಬ್ಬರಿಗೂ 5 ಅವರು ಆ್ಯಕ್ಟ್ ಮಾಡಿರೋ 5 ಮೂವೀಸ್ ಲಿಸ್ಟ್ ಬರ್ತಾ ಇದೆ. ಸೊ ಹೀಗೆ ಯು ಕ್ಯಾನ್ ಕಂಟ್ರೋಲ್ ದ ರಿಕ್ವೆಸ್ಟ್ ಟು ಕಂಟ್ರೋಲ್ ದ ರೆಸ್ಪಾನ್ಸ್, ರೈಟ್. ನೀವು ಯಾವ ಥರದ ರಿಕ್ವೆಸ್ಟ್ ಕಳಿಸ್ತೀರೋ ಆ ಥರದ ರೆಸ್ಪಾನ್ಸ್ ಬರುತ್ತೆ. ಈ ರಿಲೀಸ್ ಇಯರ್ ಬೇಡ ಅಂದರೆ ಯು ಕ್ಯಾನ್ ರಿಮೂವ್ ದ ರಿಲೀಸ್ ಇಯರ್ ಫ್ರಮ್ ದಿ ರಿಕ್ವೆಸ್ಟ್ ಆ್ಯಂಡ್ ಇಟ್ ವಿಲ್ ಡಿಸಪಿಯರ್ ಫ್ರಮ್ ದಿ ರೆಸ್ಪಾನ್ಸ್ ಆಲ್ಸೋ. ಓಕೆ, ಸೊ ದಿಸ್ ಇಸ್ GraphQL. ಬಟ್ ತುಂಬ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಡೋಂಟ್ ವಾಂಟ್ ಟು ಗಿವ್ ದಿಸ್ ಕಂಟ್ರೋಲ್ ಟು ದ ಕ್ಲೈಂಟ್. ಈಗ ರೆಸ್ಟ್ API ಅಂದರೆ ಏನು ಅಂದರೆ, ನೀವು ಯಾವುದೇ ರೆಸ್ಟ್ API ತಗೊಳ್ಳಿ, ದಿ ರೆಸ್ಪಾನ್ಸ್ ಇಸ್ ಫಿಕ್ಸ್ಡ್. ಓಕೆ, ಕೆಲವು ಆಟ್ರಿಬ್ಯೂಟ್ಸ್ ಅಂದರೆ ಒಂದು 10 ಆಟ್ರಿಬ್ಯೂಟ್ಸ್ ಅಂದರೆ ದೋಸ್ 10 ಆಟ್ರಿಬ್ಯೂಟ್ಸ್ ವಿಲ್ ಆಲ್ವೇಸ್ ಅಪಿಯರ್. ಮೇ ಬಿ ಇಟ್ ವಿಲ್ ರೆಡ್ಯೂಸ್ ಬಟ್ ಇಟ್ ವಿಲ್ ನೆವರ್ ಇನ್ಕ್ರೀಸ್. ಓಕೆ, ಸೊ ಈ ರೆಸ್ಟ್ API ಅಂದರೆ ಯು ಆಲ್ವೇಸ್ ಫಿಕ್ಸ್ ದಿ ಸ್ಟ್ರಕ್ಚರ್, ಯು ಆಲ್ವೇಸ್ ಫಿಕ್ಸ್ ವಾಟ್ ಇಸ್ ದಿ ಔಟ್ಪುಟ್ ದಟ್ ಗೋಸ್ ಫ್ರಮ್ ದಿ API. ಬಟ್ ಅದನ್ನು ಹೇಗೆ ಮಾಡೋದು ಈ ಹಸುರಲ್ಲಿ? ಅದಕ್ಕೂ ಒಂದು ಫೀಚರ್ ಇದೆ. ವಾಪಸ್ ಹಸುರಾಗಿ ಹೋಗ್ಬಿಟ್ಟು ಇವಾಗ ಇದನ್ನು ಫಿಕ್ಸ್ ಮಾಡಬೇಕು ಅಂದ್ಕೊಳ್ಳಿ. ವಿ ವಾಂಟ್ ಟು ಫಿಕ್ಸ್ ದಿಸ್ API. ಈ GraphQL ಇಲ್ಲಿ ಟೈಪ್ ಮಾಡಿರೋ ಹಾಗೆ ಇಲ್ಲಿ ರೆಸ್ಟ್ ಅಂತಿದೆ ನೋಡಿ, ಈ ಬಟನ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ಅನದರ್ ಟ್ಯಾಬ್ ಕಾಲ್ಡ್ ರೆಸ್ಟ್. ನೀವಲ್ಲಿ ಏನು ಟೈಪ್ ಮಾಡಿದ್ರೋ ಸೇಮ್ GraphQL ಇಲ್ಲಿ ಕಾಪಿ ಆಗುತ್ತೆ. ಕಾಪಿ ಆಗಿಬಿಟ್ಟು ಇಟ್ ವಿಲ್ ಲೆಟ್ ಯು ಟೈಪ್ ಎ ನೇಮ್ ಹಿಯರ್, ನೇಮ್ ಫಾರ್ ದಿ ಎಂಡ್ ಪಾಯಿಂಟ್. ಓಕೆ, ಇವಾಗ ಟೈಪ್ ಮಾಡೋಣ, ಮೂವೀಸ್ ಆಫ್ ಗೇಬಲ್ ಅಂತ ಟೈಪ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಹಾಗೆ ಕೊಟ್ಬಿಡೋಣ, ಲೊಕೇಶನು ಹಾಗೆ ಕೊಡೋಣ, ಮೂವೀಸ್ ಆಫ್ ಗೇಬಲ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಐ ವಿಲ್ ಸೇ ದಿಸ್ ಮೆಥಡ್ ದಿಸ್ ಇಸ್ ಅ ಗೆಟ್ ಮೆಥಡ್ API ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಇಲ್ಲಿ ಕ್ರಿಯೇಟ್ ಎಂಡ್ ಪಾಯಿಂಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಈಗ ಇಟ್ ಹಸ್ ಕ್ರಿಯೇಟೆಡ್ ಅನ್ ಎಂಡ್ ಪಾಯಿಂಟ್. ಇಲ್ಲಿ ನೋಡ್ಬೋದು HTTP ಲೋಕಲ್ ಹೋಸ್ಟ್ API ರೆಸ್ಟ್ ಮೂವೀಸ್ ಆಫ್ ಗೇಬಲ್ ಅಂತ ಇಲ್ಲಿದೆ. ಓಕೆ, ಇದು ಮತ್ತೆ GraphQL ಹೋಗಿದ್ರೆ ಇದು ವರ್ಕ್ ಆಗುತ್ತೆ. ಬಟ್ ಯು ಕ್ಯಾನ್ ಆಲ್ವೇಸ್ ಗೋ ಟು ದ ರೆಸ್ಟ್ ಅಂಡ್ ಯು ಕ್ಯಾನ್ ಸಿ ದಿ ಎಂಡ್ ಪಾಯಿಂಟ್. ಈ ಎಂಡ್ ಪಾಯಿಂಟ್ I'll ಕಾಪಿ ದಿಸ್ ಎಂಡ್ ಪಾಯಿಂಟ್ ಅಂಡ್ I'll go to the postman. Postman-ಅಲ್ಲಿ I'll create a new request. See, I'm just copying just pasted the URL here and I'll change it to get. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ I'm not sending any input, right? It's all empty. Okay, ಇಲ್ಲಿ send ಅಂತ ಕೊಟ್ರೆ ಅನ್ಎಕ್ಸ್ಪೆಕ್ಟೆಡ್ ವೇರಿಯಬಲ್ ಕ್ವೆರಿ. ಓಕೆ, ಇಲ್ಲಿ ಏನೋ ಒಂದು ತಪ್ಪು ಮಾಡಿರ್ಬೇಕು ನಾನು. ಓಕೆ, GraphQL ಅಂತಿದೆ, ನನ್ನ ಅಂತ ಕೊಡ್ತೀನಿ. ಹಾಂ, ಓಕೆ, ಸೊ ಇಲ್ಲಿ GraphQL ಕೊಟ್ಟೆ, ಸೊ ಇಟ್ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ ಇನ್ಪುಟ್, ರೈಟ್. ಹಾಂ, ಇವಾಗ ನೋಡಿ
ನನ್ ಅಂತ ಕೊಟ್ಟೆ. ಸೊ ಇಟ್ ಈಸ್ ನೌ ಬಿಹೇವಿಂಗ್ ಲೈಕ್ ಅ ರೆಸ್ಟ್ API. ಅಂದ್ರೆ I am not passing any input, I am just calling the URL and it is giving me the output. Now I cannot control this output. ಇವಾಗ ನಾನು ಇಲ್ಲಿ ಟೈಟಲ್ ತೆಗಿಬೇಕು, ರಿಲೀಸ್ ಇಯರ್ ತೆಗಿಬೇಕು ಅಥವಾ ಪ್ಯಾರಾಮೀಟರ್ ಚೇಂಜ್ ಮಾಡಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ ಫಿಕ್ಸ್ಡ್ ನೌ ಅಟ್ Hasura. ಸೊ Hasura ಬಂದು ಇಟ್ ಗಿವ್ಸ್ ಯು ಬೋತ್ ಫ್ಲೆಕ್ಸಿಬಿಲಿಟಿ. ಯು ಕ್ಯಾನ್ ಈದರ್ ಕ್ರಿಯೇಟ್ ಅ GraphQL ಎಂಡ್ ಪಾಯಿಂಟ್ ಅಥವಾ ಯು ವಾಂಟ್ ಟು ಫಿಕ್ಸ್ ದ ಸ್ಟ್ರಕ್ಚರ್, then you can create a REST endpoint. So hige it has both the benefits of GraphQL and REST combined into one platform. ಸೊ ಇದೇ ನಾನು ಡೆಮೋ ತೋರಿಸ್ಬೇಕು ಅಂತಿದ್ದಿದ್ದು Hasura ಅಲ್ಲಿ. ನೀವು ನೋಡ್ಬೋದು ಎಷ್ಟು ಸುಲಭವಾಗಿದೆ ಅಂತ ಹೇಳ್ಬಿಟ್ಟು ಒಂದು API ಕ್ರಿಯೇಟ್ ಮಾಡೋದಕ್ಕೆ. ನೀವು ಅಬ್ಸರ್ವ್ ಮಾಡಿದ್ರೆ ದ ಡೆವಲಪರ್ ಎಕ್ಸ್ಪೀರಿಯನ್ಸ್, ನಾವು ಯಾವುದೇ ಹಂತದಲ್ಲೂ ವಿ ಡಿಡ್ ನಾಟ್ ಹ್ಯಾವ್ ಟು ಕೋಡ್. C#, ಜಾವಾ, ಪೈಥನ್ ಯಾವುದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಿರೋದು ಏನು ಅಂದರೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಹಾಗೂ ಸಿಂಪಲ್ SQL ಅದು ಗೊತ್ತಿದ್ರೆ, ಪ್ಲಸ್ ನಮ್ಮ ಡೇಟಾ ಮಾಡೆಲ್ ಆಲ್ರೆಡಿ ಚೆನ್ನಾಗಿದ್ರೆ ಡೇಟಾಬೇಸಲ್ಲಿ, ಐ ಮೀನ್ ಇಫ್ ವಿ ಹ್ಯಾವ್ ದ ಪ್ರಾಪರ್ ಡೇಟಾ ಮಾಡೆಲ್, ಈ Hasura ಅಲ್ಲಿ ಜಸ್ಟ್ ಬೈ ಕ್ಲಿಕ್ಸ್ ವಿ ಕ್ಯಾನ್ ಕ್ರಿಯೇಟ್ API. ಓಕೆ, ಸೊ ಇದೇ ಈ ವಿಡಿಯೋಲಿ ನಾನು ತೋರಿಸ್ಬೇಕಾಗಿದ್ದು ಡೆಮೋ. ಇದಾದ್ಮೇಲೆ ಇನ್ನೂ ಕೆಲವು ವಿಡಿಯೋಸ್ ಮಾಡ್ತೀನಿ. ಆ ವಿಡಿಯೋಲಿ ಹೌ ಟು ಇನ್ಸ್ಟಾಲ್ Hasura ಆನ್ ಯುವರ್ ಲೋಕಲ್ ಮಿಷಿನ್. ಈ Hasura ಬಂದು ಇಟ್ ಕಮ್ಸ್ ಇನ್ 3 ವರ್ಷನ್ಸ್ ಆ್ಯಕ್ಚುಲಿ. ಓಪನ್ ಸೋರ್ಸ್ ವರ್ಷನ್ ಇದೆ, ಕ್ಲೌಡ್ ವರ್ಷನ್ ಇದೆ, ಹಾಗೂ ಎಂಟರ್ಪ್ರೈಸ್ ವರ್ಷನ್ ಇದೆ. ಸೊ ಐ ವಿಲ್ ಶೋ ಯು ಹೌ ಟು ಯೂಸ್ ದ ಓಪನ್ ಸೋರ್ಸ್ ವರ್ಷನ್ ವಿಚ್ ಇಸ್ ಟೋಟಲಿ ಫ್ರೀ. ಅದನ್ನು ನೀವು ನಿಮ್ಮ ಮಿಷಿನಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಆ ಇನ್ಸ್ಟಾಲೇಷನ್ ಎಲ್ಲ ನಾನು ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ. ಹಾಗೆ Hasura ಅಲ್ಲಿ ಇನ್ನೂ ಬಹಳಷ್ಟು ಫೀಚರ್ಸ್ ಇದೆ. access control list or row level permissions, column level permissions, authorization, ಆಮೇಲೆ ಅಥೆಂಟಿಕೇಶನ್, ಸಬ್ಸ್ಕ್ರಿಪ್ಷನ್, ಆ ಥರ ತುಂಬ ಫೀಚರ್ಸ್ ಇದೆ. ಆ ಫೀಚರ್ಸ್ನೆಲ್ಲ ಅಲ್ಲಿ ಕವರ್ ಇಟ್ ಇನ್ ಲೇಟರ್ ವಿಡಿಯೋಸ್. ಸೊ ನೀವು ನೋಡಿದ್ರೆ ಈ ವಿಡಿಯೋಲಿ Hasura ಹೇಗೆ ತುಂಬ ಯೂಸ್ಫುಲ್ ಆಗಿದೆ API ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಿಮಗೇನು ಅನ್ಸುತ್ತೆ Hasura ಬಗ್ಗೆ ಅದನ್ನು ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಹೇಗಿದೆ ಅದನ್ನು ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟವಾಗಿದ್ದು ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹಾಗೂ ಫ್ಯೂಚರಲ್ಲಿ ಇದೇ ಥರ ತುಂಬ ವಿಡಿಯೋಸ್ ಮಾಡ್ತೀನಿ ನಾನು. ಆನ್ ತುಂಬ ಫೀಚರ್ಸ್ ಇದೆ Hasura ಅಲ್ಲಿ. ಇನ್ಸ್ಟಾಲೇಷನ್ ಇದೆ, ಆ್ಯಕ್ಷನ್ಸ್ ಇದೆ, ಸಬ್ಸ್ಕ್ರಿಪ್ಷನ್ಸ್ ಇದೆ. ಹಾಗೆ ಈ ಫೀಚರ್ಸ್ನೆಲ್ಲ ನಾನು ಕವರ್ ಮಾಡ್ತೀನಿ ಒಂದೊಂದಾಗಿ ವಿಡಿಯೋಗೆ. ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗಬೇಕು ಅಂತ ಹೇಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ಯು ಗೆಟ್ ನೋಟಿಫೈಡ್ ವೆನ್ ಐ ಮೇಕ್ ದ ವಿಡಿಯೋಸ್. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ ಗೆಳೆಯರೆ, ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್. ನೀವು ತುಂಬ ಜನ ಹೇಳಿದಿರಿ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸು ಬೇಕಾಗಿರೋ ವಿಡಿಯೋ ಕಂಡುಹಿಡಿಯೋದು ಕಷ್ಟ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ ಈ ಗೂಗಲ್ ಶೀಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಗೂಗಲ್ ಶೀಟಲ್ಲಿ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರೋದನ್ನ ಒಂದು ಕ್ಯಾಟಗರಿಲಿ ನಾನು ಗ್ರೂಪ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಬೇಕಾಗಿರೋ ಕ್ಯಾಟಗರಿಗೆ ಹೋಗಿ ಯು ಕ್ಯಾನ್ ಈಸಿಲಿ ಫೈಂಡ್ ದ ವಿಡಿಯೋ ದಟ್ ಯು ನೀಡ್. ಓಕೆ, ಸೊ ಈ ಲಿಂಕ್ ಬಂದು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್. ನಿಮ್ಗೆ ಏನಾದರೂ ಇದು ಇನ್ನೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ಹೇಳಿ.